ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡ್ತಾ ಇರುವಂಥದ್ದು ಆಗಸ್ಟ್ 4, 2025 ಹಿಂದೂ ಪತ್ರಿಕೆಯಲ್ಲಿರುವಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ಗಮನ ಹರಿಸೋದಾದರೆ, ಮೊದಲ ಹಂತದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇರುವಂಥದ್ದು ಪರ್ಟಿಕ್ಯುಲರ್ಲಿ ಬಯೋ ಫೋರ್ಟಿಫಿಕೇಷನ್ ಅನ್ನುವಂಥದ್ದು ನ್ಯೂಸಲ್ಲಿದೆ. ಸೊ ಬಯೋಫೋರ್ಟಿಫಿಕೇಷನ್ಗೆ ಸಂಬಂಧಿಸಿದಂತೆ ಈ ಒಂದು ಬಯೋಫೋರ್ಟಿಫಿಕೇಷನ್ ನಮಗೆ ಯಾಕೆ ಇಂಪಾರ್ಟೆಂಟ್ ಇದೆ, ಸೊ ಬಯೋಫೋರ್ಟಿಫಿಕೇಷನನ್ನು ಕನ್ಸಿಡರ್ ಮಾಡಿದಾಗ ಇದರ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್, ಅದರಲ್ಲೂ ಪಬ್ಲಿಕ್ ಹೆಲ್ತ್ಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಸಹಕಾರಿಯಾಗುತ್ತೆ ಅಂತ ಬಯೋಫೋರ್ಟಿಫಿಕೇಷನ್ ಆರ್ಟಿಕಲನ್ನು ಗಮನಹರಿಸುವಂಥದ್ದು. ಇದರೊಂದಿಗೆ ಕರ್ನಾಟಕದಲ್ಲಿ ಗಿಗ್ ವರ್ಕರ್ಸ್ಗೆ ಸಂಬಂಧಪಟ್ಟಂತೆ ಒಂದು ಸೆಕ್ಯೂರಿಟಿ ಬಿಲ್ಲನ್ನು ತಂದಿದ್ದಾರೆ. ಗಿಗ್ ವರ್ಕರ್ಸ್ಗರ ಒಂದು ವೆಲ್ಫೇರ್ಗೋಸ್ಕರ ತಂದಿರುವಂಥ ಸೆಕ್ಯೂರಿಟಿ ಬಿಲ್ಲಲ್ಲಿ ಕೆಲವೊಂದಿಷ್ಟು ಲೂಪ್ ಹೋಲ್ಸ್ಗಳಿದ್ದಾವೆ. ಸೊ ಯಾವ ರೀತಿಯಾಗಿ ನಾವಲ್ಲಿ ಇಶ್ಯೂವನ್ನು ಅಡ್ರೆಸ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಆರ್ಟಿಕಲನ್ನು ಗಮನಹರಿಸ್ತಾ ಇದ್ದೀವಿ. ಸೊ ಇದರೊಂದಿಗೆ ಚರ್ಚೆಗೆ ತೆಗೆದುಕೊಂಡಿರುವಂಥದ್ದು ಅಂದರೆ, ಇವಾಗ ನಾವು ಸಾಕಷ್ಟು ಈ ವೇಸ್ಟ್ಗಳನ್ನು ಕಾಣ್ತಾ ಇದ್ದೀವಿ. ಸೊ ಈ ಒಂದು ವೇಸ್ಟನ್ನು ಹೇಗೆ ನಾವು ಸರ್ಕ್ಯುಲರ್ ಎಕಾನಮಿನಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡಬೇಕು, ಸರ್ಕ್ಯುಲರ್ ಎಕಾನಮಿಯ ಒಂದು ಕಾಂಟೆಕ್ಸ್ಟ್ ನಡಿನಲ್ಲಿ ಸೊ ಕಂಪ್ಲೀಟ್ಲಿ ಈ ಒಂದು ಈ ವೇಸ್ಟ್ ಡಿಸ್ಚಾರ್ಜ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇವುಗಳನ್ನು ಹೇಗೆ ರೀಸೈಕಲ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಎಡಿಟೋರಿಯಲ್ ಸೆಕ್ಷನಲ್ಲಿ ಆರ್ಟಿಕಲ್ ಇದೆ. ಸೊ ಅದನ್ನು ಸಹ ನಾವು ಕವರ್ ಮಾಡುವಂಥದ್ದು. ಹಾಗೂ ವರ್ಲ್ಡ್ ಬ್ಯಾಂಕ್ ನಡಿನಲ್ಲಿ ಒಂದು ಕೆಟಗರೈಸೇಷನ್ ಅಥವಾ ಕ್ಲಾಸಿಫಿಕೇಷನನ್ನು ಡೆವಲಪ್ಡ್ ನೇಷನ್ಸ್ ಈ ರೀತಿಯಾಗಿ ನಾವು ಮಾಡ್ತಾ ಇದ್ದೀವಲ್ಲ, ಇನ್ಕಮ್ನ ಆಧಾರದ ಮೇಲೆ ಪ್ರೆಸೆಂಟ್ ಕಂಟೆಕ್ಸ್ಟ್ ನಡಿನಲ್ಲಿ ಬದಲಾವಣೆ ಆಗ್ತಾ ಇದೆ. ಇದನ್ನು ನಾವು ಹೇಗೆ ಫೋಕಸ್ ಮಾಡಬೇಕು ಅನ್ನುವಂಥದ್ದು ಸಹ ಇಂಪಾರ್ಟೆಂಟ್ಲಿ ಒಂದು ಆರ್ಟಿಕಲ್ ಇದೆ ಅಂತ ಗಮನ ಹರಿಸುವಂಥದ್ದು. ಇದರೊಂದಿಗೆ ಸೈನ್ಸ್ ಸೆಕ್ಷನಿಂದ ಒಂದು ಬಹುಮುಖ್ಯವಾದಂತಹ ಆರ್ಟಿಕಲ್, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಹೇಗೆ ಸೈನ್ಸ್ ಅಪ್ಲಿಕೇಶನ್ ನಡಿನಲ್ಲಿ ಬಳಸ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿ ಇಮ್ಯುನಿಟಿಗೆ ಸಂಬಂಧಪಟ್ಟಂಥ ಈ ಒಂದು ಅಪ್ಲಿಕೇಶನ್ ಆರ್ ಕಂಟೆಕ್ಸ್ಟನ್ನು ನಾವು ಕಾಣ್ಬೋದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಒಟ್ಟಾರೆಗೆ 5 ಆರ್ಟಿಕಲ್ಸ್ಗಳನ್ನು ನಾವು ಇವತ್ತಿನ ಒಂದು ಅನಾಲಿಸಿಸ್ನಲ್ಲಿ ಕಾಣಲಿದ್ದೇವೆ. ಸೊ ಇವತ್ತಿನ ಆರ್ಟಿಕಲಲ್ಲಿ ಮೊದಲ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ ನೀವಿಲ್ಲಿ ಕಾಣ್ಬೋದು. ಸೊ ಪರ್ಟಿಕ್ಯುಲರ್ಲಿ ಬಯೋಫೋರ್ಟಿಫಿಕೇಷನ್ ಅಂತ ಅಂದರೆ ಏನು, ಇಲ್ಲಿ ಕಾಣ್ಬೋದು ಏನು ಆರ್ಟಿಕಲ್ ಹೇಳ್ತಾ ಇದೆ ಅಂತಂದರೆ, ಬಯೋಫೋರ್ಟಿಫಿಕೇಷನ್ ಪೊಟ್ಯಾಟೋಸ್ ವಿತ್ ಆ್ಯಡೆಡ್ ಐಯರ್ನ್ ಟು ಹಿಟ್ ಇಂಡಿಯನ್ ಮಾರ್ಕೆಟ್ ಅಂತ ಕಾಣ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ಬಯೋಫೋರ್ಟಿಫಿಕೇಷನ್ ಅಂತ ಅಂದರೆ ಏನು ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರ್ ಆಗಿರಬೇಕು. ಅದಾದಮೇಲೆ ಐಯರ್ನ ಒಂದು ಡೆಫಿಷಿಯನ್ಸಿಯನ್ನು ಇದು ಹೋಗ್ಲಾಡಿಸುತ್ತೆ ಅನ್ನುವಂಥ ಒಂದು ಕ್ಲಾರಿಟಿ ಈ ಆರ್ಟಿಕಲ್ ಮುಖಾಂತರ ಇಂಪಾರ್ಟೆಂಟ್ ಆಗುತ್ತೆ. ನೀವಿಲ್ಲಿ ಕಾಣ್ಬೋದು. ಸೊ ಒಂದು ರಿಸರ್ಚ್ ಆಲ್ರೆಡಿ ನಡೀತಾ ಇದೆ. ಪರ್ಟಿಕ್ಯುಲರ್ಲಿ ಇವಾಗ ನೋಡೋದಾದರೆ ಪೆರು ಬೇಸ್ಡ್ ಇಂಟರ್ನ್ಯಾಷನಲ್ ಪೊಟ್ಯಾಟೊ ಸೆಂಟರ್ ಎಲ್ಲಿದೆ ಅಂತ ಪೆರುನಲ್ಲಿದೆ ಅಂತ ನೀವು ಗಮನಿಸ್ಬೋದು. ಸೊ ಇಲ್ಲಿಯ ಒಂದು ಕನ್ಕ್ಲೂಷನ್, ಇವಾಗ ಆಲ್ರೆಡಿ ಪೊಟ್ಯಾಟೊನಲ್ಲಿ ಐಯರ್ನ್ ಅನ್ನುವಂಥ ಒಂದು ಮೈಕ್ರೋನ್ಯೂಟ್ರಿಯೆಂಟನ್ನು ಆ್ಯಡ್ ಮಾಡ್ತಾ ಇದ್ದಾರೆ ಅಂತ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ತಿಳಿದುಕೊಳ್ಬೇಕಾಗಿರುವಂತಹ ಕಂಟೆಕ್ಸ್ಟ್ ಏನಿದೆ ಅಂತಂದರೆ, ಬಯೋಫೋರ್ಟಿಫಿಕೇಷನ್ ಅಂತಂದರೆ ಏನು, ಈ ಒಂದು ಬಯೋಫೋರ್ಟಿಫಿಕೇಷನನ್ನು ನಾವು ತೆಗೆದುಕೊಂಡಿರುವಂಥ ಸಂದರ್ಭದಲ್ಲಿ ಇದು ನಮಗೆ ಯಾವ ರೀತಿಯಾಗಿ ಸಹಕಾರಿ ಆಗುತ್ತೆ ಅಂತ ಕ್ಲಿಯರಾಗಿ ಗೊತ್ತಿರಬೇಕು. ಬಯೋಫೋರ್ಟಿಫಿಕೇಷನ್ ಅಂತ ಬಂದಾಗ ನಾವು ಯಾವುದೇ ಒಂದು ಫುಡ್ ಕ್ರಾಪ್ ನಡಿನಲ್ಲಿ, ಇವಾಗ ಪೊಟ್ಯಾಟೊನೋ ತೆಗೆದುಕೊಳ್ಳಿ, ಟೊಮೆಟೊ ಅಂತ ತೆಗೆದುಕೊಳ್ಳಿ, ಅಥವಾ ರೈಸ್ ಗ್ರೇನ್ಸ್ ಅಂತ ತೆಗೆದುಕೊಂಡಾಗ, ಸೊ ಈ ಒಂದು ರೈಸ್ ಗ್ರೇನ್ ಅಂತಲೇ ನಾವು ತೆಗೆದುಕೊಂಡಾಗ ಅದರಲ್ಲಿ ಏನು ಮಾಡ್ತೀವಿ ಅಂದರೆ ಪರ್ಟಿಕ್ಯುಲರ್ ಒಂದು ಮೈಕ್ರೋ ನ್ಯೂಟ್ರಿಯೆಂಟನ್ನು ಆ್ಯಡ್ ಮಾಡ್ತಾ ಇರ್ತೀವಿ. ಸೊ ಒಂದು ಪರ್ಟಿಕ್ಯುಲರ್ ಕ್ರಾಪ್ ಅಥವಾ ಫುಡ್ ಗ್ರೇನ್ಸ್ ಅಂತ ತೆಗೆದುಕೊಂಡಾಗ ನಾವು ಒಂದು ಪರ್ಟಿಕ್ಯುಲರ್ ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಆ್ಯಡ್ ಮಾಡ್ತೀವಿ. ಯಾವ ರೀತಿಯಾದಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಐಯರ್ನ್ ಇರ್ಬೋದು, ಮ್ಯಾಂಗ್ನೀಷಿಯಮ್ ಇರ್ಬೋದು, ಫಾಸ್ಫರಸ್ ಇರ್ಬೋದು. ಸೊ ಈ ರೀತಿಯಾಗಿ ಯಾವ್ಯಾವ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ತಾರೆ. ಸೊ ಈ ಮೊದಲು 2 ರೀತಿಯಾದಂಥ ಪ್ರೊಸೆಸನ್ನು ನಾವು ಫಾಲೋ ಮಾಡ್ತೀವಿ. ಅಂದರೆ ಟ್ರೆಡಿಷ್ನಲ್ ವೇನಲ್ಲಿ ಏನು ಮಾಡ್ತಾ ಇದ್ವಿ, ಕ್ರಾಪ್ ಎಲ್ಲ ಪ್ರೊಡಕ್ಷನ್ ಆದ ಮೇಲೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಡೆಫಿಷಿಯನ್ಸಿ ಎಲ್ಲಿರುತ್ತೆ ಅಲ್ಲಿ ಆ್ಯಡ್ ಮಾಡೋದು ಅಥವಾ ಮಿಕ್ಸ್ ಮಾಡೋದನ್ನು ನಾವು ಮಾಡ್ತಾ ಇದ್ವಿ. ಸೊ ಈ ಒಂದು ಗ್ರೇನ್ಸ್ಗಳನ್ನು ಮಾಡೋದ್ರ ಮುಖಾಂತರ ಆ್ಯಡ್ ಮಾಡ್ತಾಯಿದ್ರು. ರೈಸ್ ನಡಿನಲ್ಲೂ ಸಹ ಕೆಲವೊಂದಿಷ್ಟು ಆರ್ಟಿಫಿಷಿಯಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನು ಆ್ಯಡ್ ಮಾಡ್ತಾಯಿದ್ರು. ಕರ್ನಲ್ಸ್ಗಳ ಮುಖಾಂತರ ಅಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಬಟ್ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಕ್ರಾಪನ್ನು ಬೆಳೆಯುವ ಹಂತದಲ್ಲೇ, ಕ್ರಾಪ್ ಪ್ರೊಡಕ್ಷನ್ ಮಾಡ್ತಾ ಇರ್ತೀವಲ್ಲ ಆ ಒಂದು ಹಂತದಲ್ಲೇ ಏನು ಮಾಡ್ತಾ ಇದ್ದೀವಿ, ಆ್ಯಡ್ ಮಾಡ್ತಾ ಇದ್ದೀವಿ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು. ಸೊ ಇದೊಂದು ಬಯೋಟೆಕ್ನಾಲಜಿಯ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಈ ಒಂದು ಬಯೋಟೆಕ್ನಾಲಜಿಯಿಂದ ನಾವು ಏನು ಮಾಡ್ತಾ ಇದ್ದೀವಿ, ಕ್ರಾಪನ್ನು ಬೆಳೆಯುವ ಹಂತದಲ್ಲೇ ಏನು ಮಾಡ್ತೀವಿ, ಈ ಒಂದು ಪರ್ಟಿಕ್ಯುಲರ್ ಜೀನನ್ನು ಅಥವಾ ಯಾವ ರೀತಿಯಾಗಿ ಇಂಟೆನ್ಸಿಫೈ ಮಾಡ್ಬೋದು, ಡೆಫಿಷಿಯನ್ಸಿ ಏನಿರುತ್ತೆ ಆ ಕ್ರಾಪಲ್ಲಿ ಆ್ಯಡ್ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಇವಾಗ ಪೊಟ್ಯಾಟೊನಲ್ಲಿ ಆ್ಯಡ್ ಮಾಡಿರೋದನ್ನು ಕಾಣ್ತಾ ಇದ್ದೀವಿ. ಸೊ ಇದರ ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ, ಇವಾಗ ಡೆವಲಪಿಂಗ್ ನೇಷನ್ಸ್ಗೆ ಇದು ತುಂಬ ಇಂಪಾರ್ಟೆನ್ಸನ್ನು ತೋರಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಡೆವಲಪಿಂಗ್ ನೇಷನ್ ನಡಿನಲ್ಲಿ ಕೊರತೆ ಏನಿರುತ್ತೆ ಅಂತಂದರೆ,
ಕ್ರಾಪ್ ಈಲ್ಡನ್ನು ಎನ್ಶೋರ್ ಮಾಡಬೇಕು ಅಂತಂದರೆ ಕಾಸ್ಟ್ ಎಫೆಕ್ಟಿವ್ನೆಸ್ಸನ್ನು ನಾವು ತೋರಿಸ್ಬೇಕಾಗತ್ತೆ. ಸೊ ಡೆವಲಪಿಂಗ್ ನೇಷನ್ಸ್ ಜನರಲಿ ಪಾಪ್ಯುಲೇಷನ್ ಜಾಸ್ತಿ ಇರುವಂತಹ ಸಂದರ್ಭದಲ್ಲಿ ರಿಸೋರ್ಸಸ್ಗಳನ್ನು ಮೀಟ್ ಮಾಡಬೇಕು ಅಂತಂದರೆ ರಿಸೋರ್ಸಸ್ಗಳನ್ನು ಮೀಟ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಹೆಚ್ಚು ಪ್ರಮಾಣದಲ್ಲಿ ಮತ್ತು ಒಳ್ಳೆ ಕ್ವಾಲಿಟಿ ಆಗಿರ್ತಕ್ಕಂಥದ್ದನ್ನು ಪ್ರೊಡಕ್ಷನ್ ಮಾಡಬೇಕಾಗತ್ತೆ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಕ್ರಾಪ್ಸ್. ಸೊ ಈ ಒಂದು ಹಂತದಲ್ಲಿ ನಾವು ಪಾಪ್ಯುಲೇಷನ್ಗೆ ಬೇಕಾಗಿರುವಂತಹ ಒಂದು ನೀಡನ್ನು ಮೀಟ್ ಮಾಡಬೇಕು ಅಂತಂದರೆ ಪರ್ಟಿಕ್ಯುಲರ್ಲಿ ಈ ಒಂದು ಇಶ್ಯೂ ನಮಗೆ ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಕನ್ಸರ್ನನ್ನು ಅಡ್ರೆಸ್ ಮಾಡುತ್ತೆ. ಸೊ ಫುಡ್ ಸೆಕ್ಯೂರಿಟಿ ಈಸ್ ದ ಬಿಗ್ಗೆಸ್ಟ್ ಇಶ್ಯೂ ಅಂತ ಹೇಳ್ಬೋದು. ಸೊ ಈ ಒಂದು ಫುಡ್ ಸೆಕ್ಯೂರಿಟಿಯನ್ನು ಮೀಟ್ ಮಾಡೋದ್ರಲ್ಲಿ ಇದು ಕಾಸ್ಟ್ ಎಫೆಕ್ಟಿವ್ನೆಸ್ಸನ್ನು ತೋರಿಸುತ್ತೆ ಅನ್ನುವಂಥದ್ದಾಗಲಿ ಹಾಗೂ ಹಿಡನ್ ಹಂಗರನ್ನು ಇದು ಹೋಗಲಾಡಿಸುತ್ತೆ. ಹಿಡನ್ ಹಂಗರ್ ಅಂತಂದರೆ ಇವಾಗ ನಾವು ಹೊಟ್ಟೆ ತುಂಬ ಏನೋ ಊಟ ಮಾಡ್ತೀವಿ ಆದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸು ಕಡಿಮೆ ಇರುತ್ತೆ. ಸೊ ಅದನ್ನು ಹಿಡನ್ ಹಂಗರ್ ಅಂತೀವಿ. ಸೊ ಪೌಷ್ಟಿಕಾಂಶವಾದಂಥ ಆಹಾರವನ್ನು ಎಷ್ಟರ ಮಟ್ಟಿಗೆ ತೊಗೊತೀವಿ, ಏಕೆಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸು ಸಹ ನಮಗೆ ತುಂಬ ಇಂಪಾರ್ಟೆಂಟ್. ನಮ್ಮ ಕಾಗ್ನೇಟಿವ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಡಿಸೀಸಸ್ಗಳು ಬರಬಾರ್ದು ಅಂತಂದರೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪರ್ಟಿಕ್ಯುಲರ್ಲಿ ಡಿಸೀಸಸ್ಗಳನ್ನು ತಡೆಗಟ್ಟಲಿಕ್ಕೆ ಇರ್ಬೋದು ಅಥವಾ ಯಾವುದೇ ರೀತಿಯಾಗಿ ಹಂಗರ್ ಕಂಡೀಷನ್ ಅಥವಾ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಈ ಒಂದು ಬರೀ ಹಂಗರ್ ಅಂತ ಅಷ್ಟೇ ಅಲ್ಲ, ಕಾಗ್ನೇಟಿವ್ ಡೆವಲಪ್ಮೆಂಟ್ಗೆ ಬೇಕಾಗುವಂಥ ಒಂದು ಆಸ್ಪೆಕ್ಟನ್ನು ಈ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಪ್ರೊವೈಡ್ ಮಾಡ್ತವೆ ಅಂತ ಹೇಳ್ಬೋದು. ಈ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳ ಡೆಫಿಷಿಯನ್ಸಿಯನ್ನು ಇದು ಫುಲ್ಫಿಲ್ ಮಾಡುತ್ತೆ ಹಾಗೂ ಪಬ್ಲಿಕ್ ಹೆಲ್ತನ್ನು ಎನ್ಶೋರ್ ಮಾಡೋದ್ರಲ್ಲಿ ಸಹಕಾರಿಯಾಗುತ್ತೆ. ಪಬ್ಲಿಕ್ ಹೆಲ್ತ್ ಅಂತಂದಾಗ ಇವಾಗ ಬೇಕಾಗುವಂಥ ಒಂದು ಫುಡ್ ಸೆಕ್ಯೂರಿಟಿನ ನಾವು ಒದಗಿಸ್ತಾ ಇದ್ದೀವಿ. ಸೊ ಇದರ ಇಂಪಾರ್ಟೆನ್ಸನ್ನು ನಾವು ಗಮನಿಸ್ಬೋದು. ಸೊ ಈ ಒಂದು ಆರ್ಟಿಕಲಿಂದ ನಮ್ಗೆ ಏನು ಇಂಪಾರ್ಟೆನ್ಸ್ ಇದೆ, ಇದರಿಂದ ಔಟ್ಕಮ್ ಯಾವ ರೀತಿಯಾಗಿದೆ, ಬಯೋಫೋರ್ಟಿಫಿಕೇಷನ್ಸನ್ನು ಫಾಲೋ ಮಾಡೋದ್ರಿಂದ ನಮ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ. ಇಲ್ಲೊಂದು ಡೈಗ್ರಾಮ್ ಇದೆ, ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಈ ಒಂದು ಡೈಗ್ರಾಮ್ ಮುಖಾಂತರ ಹೇಗೆ ನ್ಯೂಟ್ರಿಯೆಂಟ್ಸನ್ನು ನಾವು ಟ್ರೆಡಿಷ್ನಲ್ ಫೋರ್ಟಿಫಿಕೇಷನ್ ಮಾಡುವಂಥ ಸಂದರ್ಭದಲ್ಲಿ ಆ್ಯಡ್ ಮಾಡ್ತಾ ಇದ್ವಿ. ಸೊ ಫುಡ್ ಕ್ರಾಪ್ ಪ್ರೊಡ್ಯೂಸ್ ಆದಮೇಲೆ ನ್ಯೂಟ್ರಿಯೆಂಟ್ಸನ್ನು ಫುಡ್ ಪ್ರೊಸೆಸಿಂಗ್ ನಡಿನಲ್ಲಿ ನಾವು ಆ್ಯಡ್ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಇದರಿಂದ ನಾವು ಡಯಟರಿ ನೀಡ್ಸ್ಗಳನ್ನು ಫುಲ್ಫಿಲ್ ಆಗೋದನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಸೆಲೆಕ್ಟಿವ್ ವೇನಲ್ಲಿ ಯಾವ ರೀತಿಯಂಥ ಪ್ಲಾಂಟ್ಸ್ಗಳಿರುತ್ತೆ, ಕ್ರಾಸಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಾವು ಒಳ್ಳೆ ಈಲ್ಡ್ ಇರುವಂಥ ಅಥವಾ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ಇರುವಂಥ ಪ್ಲಾಂಟ್ಸ್ಗಳನ್ನೇ ಪ್ರೊಡ್ಯೂಸ್ ಮಾಡುವಂಥದ್ದು ಹಾಗೂ ಜೆನೆಟಿಕ್ ಇಂಜಿನಿಯರಿಂಗ್ ಟೆಕ್ನಾಲಜಿಯನ್ನು ಯೂಸ್ ಮಾಡೋದ್ರ ಮುಖಾಂತರ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ನ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಇದರ ಆಧಾರದ ಮೇಲೆ ನಾವು ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡೋದ್ರಲ್ಲಿ ಮುಂದಾಗಿದ್ದೀವಿ ಅಂತ ಗಮನ ಹರಿಸುವಂಥದ್ದು. ಸೊ ಇದು ನಮ್ಮ ಫಸ್ಟ್ ಆರ್ಟಿಕಲ್. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ ನೀವು ಇಲ್ಲಿ ಕಾಣ್ಬೋದು, ಸೈಂಟಿಸ್ಟ್ಗಳು ಒಂದು ಪ್ರೋಟೀನ್ ಜನ್ರೇಟ್ ಮಾಡುವಂಥ ಇಮ್ಯೂನ್ ಸೆಲ್ಗೆ ಸಂಬಂಧಪಟ್ಟಂತಹ ಕಂಟೆಕ್ಸ್ಟನ್ನು ಕೊಡ್ತಾ ಇದ್ದಾರೆ. ನೀವು ಇಲ್ಲಿ ಕಾಣುವಂಥದ್ದಾದರೆ ಪರ್ಟಿಕ್ಯುಲರ್ಲಿ ಇವಾಗ ಯಾವುದೇ ರೀತಿಯಾಗಿ ಒಂದು ಡಿಸೀಸ್ ಆಗ್ತಾ ಇದೆ ಅಂತಂದರೆ, ಓಕೆ, ನಮ್ಮ ದೇಹದಲ್ಲಿ ಒಂದು ಡಿಸೀಸ್ ಆಗ್ತಾ ಇದೆ ಅಂತಂದರೆ ಮೇ ಬಿ ಬ್ಯಾಕ್ಟೀರಿಯಾ ಇನ್ಫೆಕ್ಟ್ ಆಗಿರ್ಬೋದು ಅಥವಾ ವೈರಸ್ ಆಗಿರೋದನ್ನು ಕಾಣ್ತೀವಿ. ಅಂದರೆ ಇನ್ಫೆಕ್ಷನ್ ಆಗೋದು ಕಾಸೇಟಿವ್ ಏಜೆಂಟ್ ಅಂತ ಹೇಳ್ಬೋದು. ಸೊ ಇವಾಗ ನಮಗೆ ಇನ್ಫೆಕ್ಷನ್ ಆಗಿದೆ ಅಥವಾ ಡಿಸೀಸ್ ಆಗಿದೆ ಅಂತಂದರೆ ನಮ್ಮ ದೇಹ ಯಾವ ರೀತಿಯಾಗಿ ರೆಸ್ಪಾನ್ಸನ್ನು ಮಾಡುತ್ತೆ. ಸೊ ಪರ್ಟಿಕ್ಯುಲರ್ಲಿ ಇಮ್ಯೂನ್ ಸಿಸ್ಟಮ್ ನಮಗೆ ರೆಸ್ಪಾನ್ಸನ್ನು ಕೊಡುತ್ತೆ, ರೋಗ ನಿರೋಧಕ ಶಕ್ತಿ ಅಂತ. ಸೊ ಈ ಒಂದು ಇಮ್ಯೂನ್ ಸಿಸ್ಟಮ್ ನಡಿನಲ್ಲಿ ನಾವು ಟಿ ಸೆಲ್ಸ್ಗಳ ಒಂದು ಪ್ರೊಡಕ್ಷನ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಆರ್ಟಿಕಲಲ್ಲಿರುವಂಥ ರಿಸರ್ಚ್ ಏನಿದೆ ಅಂತ ನೀವು ತಿಳಿದುಕೊಳ್ಬೇಕಂತಂದರೆ ಬೇಸಿಕ್ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಟಿ ಸೆಲ್ಸ್ಗಳಿಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸಿದಾಗ ಇದು ಬಂದಿರುವಂತಹ ಒಂದು ಮೈಕ್ರೋಬ್ಸ್ಗಳನ್ನ ಇನ್ಆಕ್ಟಿವೇಷನ್ ಮಾಡಲಿಕ್ಕೆ ಅದು ಮಾಡ್ತಾ ಇರುವಂಥ ಒಂದು ಇಂಪ್ಯಾಕ್ಟನ್ನು ತಡೆಗಟ್ಟುವಂಥ ಕಾರ್ಯವನ್ನು ಟಿ ಸೆಲ್ಸ್ಗಳು ಮಾಡುತ್ತೆ ಅಂತ. ಸೊ ಇದರಿಂದ ನಮ್ಮ ಬಾಡಿ ಹೋಮಿಯೋಸ್ಟಾಸಿಸನ್ನು ಮೇಂಟೈನ್ ಮಾಡುತ್ತೆ. ಸೊ ಪ್ರತಿಯೊಂದು ಟಿಶ್ಯೂಸ್ಗಳು ಏನು ಮಾಡುತ್ತೆ, ಸರಿಯಾಗಿ ಒಂದು ಇಂಟರ್ನಲ್ ಎನ್ವಿರಾನ್ಮೆಂಟನ್ನು ಸರಿಯಾಗಿ ಮೇಂಟೈನ್ ಮಾಡಲಿಕ್ಕೆ, ಸ್ಟೆಬಿಲಿಟಿಯನ್ನು ಮಾಡಲಿಕ್ಕೆ ಈ ಒಂದು ಇಮ್ಯೂನ್ ಸಿಸ್ಟಮು ಸಹ ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ ಅಂತ. ಹೋಮಿಯೋಸ್ಟಾಸಿಸ್ ಸರಿಯಾಗಿದೆ ಅಂತಂತಂದರೆ ಇಮ್ಯೂನ್ ಸಿಸ್ಟಮ್ ಸರಿಯಾಗಿ ವರ್ಕ್ ಆಗ್ತಾ ಇದೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಸೈಂಟಿಸ್ಟ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವಾಗ ಒಂದು ಸೆಲ್ಲಿಂದ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ ಕಮ್ಯುನಿಕೇಷನ್ ಆಗೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಕಮ್ಯುನಿಕೇಷನ್ ಆಗುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾ ಇನ್ಫೆಕ್ಟ್ ಆಗಿರುವಂತಹ ಒಂದು ಸಂದರ್ಭವನ್ನು ನಾವು ಗಮನ ಹರಿಸಿದಾಗ ಇಲ್ಲೇನಾಗುತ್ತೆ, ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ ಕರೆಕ್ಟಾಗಿ ಕಮ್ಯುನಿಕೇಷನ್ ಆಗಬೇಕಂದ್ರೆ ಒಂದು ಸರಿಯಾದಂತಹ ಸಿಗ್ನಲ್ ಇಲ್ಲಿ ಕ್ರಿಯೇಟ್ ಆಗಬೇಕು. ಓಕೆ, ಈ ಒಂದು ಸಿಗ್ನಲ್ ಪಾತ್ವೇ ಇಲ್ಲಿ ಕ್ರಿಯೇಟ್ ಆಗಬೇಕು. ಸೊ ಆವಾಗ ಏನಾಗುತ್ತೆ, ಟಿ ಸೆಲ್ಸ್ಗಳ ಒಂದು ಪ್ರೊಡಕ್ಷನ್ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಆ್ಯಕ್ಟಿವೇಟರ್ ಮಾಡ್ತಕ್ಕಂಥವ್ರು ಯಾರು ಅನ್ನೋದೇ ಕ್ವಶನ್ ಮಾರ್ಕ್ ಆಗಿದೆ. ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಕ್ಯಾನ್ಸರ್ ಇಶ್ಯೂಗಳನ್ನು ನೋಡ್ತೇವೆ, ಅನ್ಲಿಮಿಟೆಡಾಗಿ ಸೆಲ್ ಡಿವಿಷನ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ, ವೈರಲ್ ಇನ್ಫೆಕ್ಷನ್ಸ್ಗಳನ್ನು ಕಾಣ್ತೇವೆ. ಸೊ ಈ ಹಂತದಲ್ಲಿ ಟಿ ಸೆಲ್ಸ್ಗಳ ಪ್ರೊಡಕ್ಷನ್ ಜಾಸ್ತಿ ಇರಬೇಕು. ಈವನ್ ಕೀಮೋಥೆರಪಿ ಮಾಡಿಸ್ಕೋತಾರಲ್ಲ ಕ್ಯಾನ್ಸರ್ ಇರುವಂಥ ಸಂದರ್ಭದಲ್ಲಿ ಟಿ ಸೆಲ್ಸ್ಗಳ ಒಂದು
ಪ್ರೊಡಕ್ಷನನ್ನು ಬೂಸ್ಟ್ ಮಾಡುವಂಥ ಕಾರ್ಯವನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನ್ಯಾಚುರಲ್ ವೇನಲ್ಲಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸಿಗ್ನಲ್ ಪಾತ್ವೇ ಆ್ಯಕ್ಟಿವೇಟ್ ಆಗಬೇಕು ಅನ್ನುವಂಥ ಒಂದು ಕಂಡೀಷನ್ ಅಡಿನಲ್ಲಿ ನಾವು AI ಡ್ರಿವನ್ ಆಗಿರುವಂತಹ AI ಯೂಸ್ ಮಾಡ್ಕೊಳೋದ್ರ ಮುಖಾಂತರ ಇಲ್ಲಿ ಒಂದು ಪ್ರೋಟೀನ್ ಡಿಸೈನನ್ನು ಏನು ಮಾಡುವಂಥದ್ದಾಗಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಪ್ರೋಟೀನ್ ಡಿಸೈನ್ ಮಾಡಿ ಇವಾಗ ಆಲ್ರೆಡಿ 2024 ನಡಿನಲ್ಲಿ ಬಂದಿರುವಂಥ ಒಂದು ನೊಬೆಲ್ ಪ್ರೈಸ್ನ ಆಧಾರದ ಮೇಲೆ, ಅಂದರೆ ಇದು ಆಲ್ರೆಡಿ ಅಪ್ಲಿಕೇಶನ್ಸನ್ನು ಹೇಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ, ಪ್ರೋಟೀನ್ ಡಿಸೈನ್ಸ್ಗಳನ್ನು ಹೇಗೆ ಯೂಸ್ ಮಾಡ್ತಾ ಇದ್ದೀವಿ ಅದನ್ನು ಇಲ್ಲಿ ಅಪ್ಡೇಷನ್ಸ್ ಆಗಿ ತೆಗೆದುಕೊಳ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಬೂಸ್ಟ್ ಮಾಡುವಂಥದ್ದು, ಸೊ ವ್ಯಾಕ್ಸಿನೇಷನ್ ಮುಖಾಂತರ ಆಗಿರ್ಬೋದು, ಸೊ ಟಿ ಸೆಲ್ಸ್ಗಳ ಒಂದು ಪ್ರೊಡಕ್ಷನನ್ನು ಬೂಸ್ಟ್ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಸೊ ಆರ್ಟಿಕಲ್ ಏನಿದೆ ಅಂತ ನೋಡೋದಾದರೆ ನೀವು ಇಲ್ಲಿ ಗಮನ ಹರಿಸ್ಬೋದು. ಸೊ ಇಮ್ಯೂನ್ ಸೆಲ್ಸ್ಗಳನ್ನು ಜನ್ರೇಟ್ ಮಾಡಲಿಕ್ಕೋಸ್ಕರ ಅಂತಲೇ, ಸೊ ಪರ್ಟಿಕ್ಯುಲರ್ಲಿ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಮಾಲಿಕ್ಯುಲರ್ ಸಿಗ್ನಲ್ಸ್ಗಳನ್ನು ಆ್ಯಕ್ಟಿವೇಷನ್ ಮಾಡೋದು. ಸೊ ಸೆಲ್ ಟು ಸೆಲ್ ಇಂಟ್ರಾಕ್ಷನ್ಸ್ ಏನಾಗ್ತಾ ಇರುತ್ತಲ್ಲ, ಯಾವುದೇ ಒಂದು ಫಾರಿನ್ ಪಾರ್ಟಿಕಲ್ ಅಟ್ಯಾಕ್ ಆಗಿರುವಂಥ ಸಂದರ್ಭದಲ್ಲಿ ಸೊ ಆ್ಯಕ್ಟಿವೇಷನ್ ಹೇಗೆ ಮಾಡಬೇಕು, ಸೊ ಪ್ರೊಸೆಸನ್ನು ಆ್ಯಕ್ಟಿವೇಷನ್ ಮಾಡಲಿಕ್ಕೋಸ್ಕರ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ 2024ರಲ್ಲಿ ಇಲ್ಲಿ ಕಾಣ್ಬೋದು. AI ಡ್ರಿವನ್ ಡಿಸೈನ್ ಟೆಕ್ನಾಲಜಿ ಮತ್ತು ಇನೋವೇಷನ್ಗೆ ಸಂಬಂಧಪಟ್ಟಂತೆ 2024ರಲ್ಲಿ ಡಾಕ್ಟರ್ ಬೇಕರ್ಗೆ ಸಿಕ್ಕಿರುವಂಥ ಅಲಾಂಗ್ ವಿತ್ ಕೆಮಿಸ್ಟ್ರಿಸ್ಟ್ ಆಗಿರ್ತಕ್ಕಂಥ ಜಾನ್ ಜಂಪರ್ ಹಾಗೂ ಡೆಮಿಸ್ ಇವ್ರಿಗೆ ಸಿಕ್ಕಿರುವಂಥ ಒಂದು ನೊಬೆಲ್ ಪ್ರೈಸ್ಗೆ ಸಂಬಂಧಿಸಿದಂತೆ ಇದನ್ನು ನೆಕ್ಸ್ಟ್ ಲೆವೆಲಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಟಿ ಸೆಲ್ಸ್ಗಳ ಒಂದು ಪ್ರೊಡಕ್ಷನ್ ಬೂಸ್ಟ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು. ಸೊ ಇನ್ ಜನರಲಿ ನಿಮ್ಗೊಂದು ಬೇಸಿಕ್ ಐಡಿಯಾ. ಸೊ ಇದರ ಅಪ್ಲಿಕೇಶನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಪ್ಲಿಕೇಶನ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಸೊ ಇವಾಗ ಹೇಗೆ ನಾವು ಹೆಲ್ತ್ ಇಶ್ಯೂಸ್ ಅದರಲ್ಲೂ ಇಮ್ಯೂನ್ ಸಿಸ್ಟಮ್ಗೆ ಯಾವ ರೀತಿಯಾಗಿ ಬಳಕೆ ಮಾಡ್ಕೋತಾ ಇದ್ದೀವಿ ಅನ್ನೋದನ್ನು ಇಲ್ಲಿ ನಾವು ಗಮನ ಹರಿಸ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಕಡೆ ಗಮನ ಹರಿಸೋದಾದರೆ ನೀವು ಇಲ್ಲಿ ನೋಡ್ಬೋದು, 2 ರೀತಿಯಾದಂಥ ಇಮ್ಯುನಿಟಿ ಕಂಡೀಷನ್ ಇರುತ್ತೆ, ಇನ್ನೇಟ್ ಆ್ಯಂಡ್ ಅಡಾಪ್ಟಿವ್ ಅಂತ. ಸೊ ಇನ್ನೇಟ್ ಅಂತಂದಾಗ ಇವಾಗ ನಾರ್ಮಲಿ ಏನಾಗುತ್ತೆ ಅಂದರೆ ನಮ್ಮ ಒಂದು ಆನುವಂಶಿಕತೆಯಿಂದ ಬಂದಿರುತ್ತೆ, ಜನರಲಿ ನಮ್ಮ ಬಾಡಿನಲ್ಲಿ ಆಲ್ರೆಡಿ ಇರುತ್ತೆ. ಸೊ ಚಿಕ್ಕ ಪುಟ್ಟ ಅಂತ ಅನ್ಕೋಬೋದು. ಇನ್ನೇಟ್ ಆಲ್ರೆಡಿ ಫೀಲ್ಡ್ ಆಗಿರುವಂಥದ್ದು, ಸೊ ಫೀಡ್ ಆಗಿರುತ್ತೆ ಆಲ್ರೆಡಿ. ಇಲ್ಲಿ ಅಡಾಪ್ಟಿವ್ ಅಂತಂದಾಗ ನಾವು ಯಾವಾಗ ಒಂದು ಪರ್ಟಿಕ್ಯುಲರ್ ವೈರಸ್ಗೆ ಅಥವಾ ಇನ್ಸಿಡೆನ್ಸ್ಗೆ ಸಬ್ಜೆಕ್ಟಿವ್ ಆಗಿರ್ತೀವಿ, ಅಂದರೆ ಎಕ್ಸ್ಪೋಸ್ ಆಗಿರ್ತೀವಿ, ಆ ಒಂದು ಸಂದರ್ಭದಲ್ಲಿ ಬಾಡಿನಲ್ಲಿ ರೆಸ್ಪಾನ್ಸ್ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ಅಡಾಪ್ಟಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಅಂದರೆ ನಾವೇ ಓವರ್ ಅ ಪೀರಿಯಡ್ ಆಫ್ ಟೈಮ್ ಡೆವಲಪ್ ಮಾಡ್ಕೊತ ಹೋಗಿರ್ತೀವಿ. ಸೊ ಬೇರೆ ವೈರಸ್ಗೆ ಬೇರೆ ರೀತಿಯಾದಂಥ ರಿಯಾಕ್ಷನ್ ಆಗಿರುತ್ತೆ ಬಾಡಿನಲ್ಲಿ. ನೆಕ್ಸ್ಟ್ ಟೈಮ್ ಅದೇ ವೈರಸ್ ಬಂದಾಗ ಮತ್ತು ಯಾವ ರೀತಿಯಾಗಿ ಬಾಡಿ ರೆಸ್ಪಾನ್ಸ್ ಮಾಡುತ್ತೆ. ಸೊ ಬೇಸಿಕ್ ಏನಿರುತ್ತಲ್ಲ ಅದು ಇನ್ನೇಟ್ ಇಮ್ಯುನಿಟಿ ಇರುತ್ತೆ, ಅಲ್ಲಿ ಯಾವ್ಯಾವ ಫಂಕ್ಷನ್ ಆಗ್ತವೆ ಅನ್ನೋದನ್ನು ನೀವು ಗಮನ ಹರಿಸ್ಬೋದು. ಸೊ ಇವೆಲ್ಲ ಇಮ್ಯುನಿಟಿ ಒಂದು ಪಾರ್ಟು. ವೈಟ್ ಬ್ಲಡ್ ಸೆಲ್ಸ್ ನಡಿನಲ್ಲಿ ಇವೆಲ್ಲ ಇರ್ತವೆ, ಪ್ಲೇಟ್ಲೆಟ್ಸ್ಗಳು ಸಹ ಇಂಪಾರ್ಟೆನ್ಸನ್ನು ತೋರಿಸ್ತವೆ ಅಂತ ಗಮನ ಹರಿಸ್ಬೋದು. ಈ ಒಂದು ಅಡಾಪ್ಟಿವ್ ಇಮ್ಯುನಿಟಿಗೆ ಸಂಬಂಧಪಟ್ಟಂತೆ ಟಿ ಸೆಲ್ಸ್ಗಳನ್ನು ಹೇಗೆ ನಾವು ಬೂಸ್ಟ್ ಮಾಡ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ಅಂತ ಗಮನ ಹರಿಸ್ತಾ ಇದ್ದೀವಿ. ಇನ್ನು ಮುಂದಿನ ಹಂತದಲ್ಲಿ ಇಲ್ಲಿ ಕಾಣ್ಬೋದು, ವರ್ಲ್ಡ್ ಬ್ಯಾಂಕ್ ಒಂದು ಕ್ಲಾಸಿಫಿಕೇಷನನ್ನು ಮಾಡ್ತಾ ಇದೆ ಇನ್ಕಮ್ನ ಆಧಾರದ ಮೇಲೆ ಅಂತ. ಪ್ರೆಸೆಂಟ್ ಕಂಟೆಕ್ಸ್ಟ್ ಯಾವ ರೀತಿಯಾಗಿ ಹೇಳ್ತಾ ಇದೆ ಅಂತಂದರೆ, ಇವಾಗ ನಾವು ಯಾವುದೇ ಒಂದು ರಾಷ್ಟ್ರ ಯಾವ ಕೆಟಗರಿನಲ್ಲಿ ಬರುತ್ತೆ ಅಂತ ಹೇಳ್ತೀವಲ್ಲ, ಕ್ಲಾಸಿಫಿಕೇಷನನ್ನು ಮಾಡ್ತೀವಲ್ಲ, ಸೊ ಆದಾಯದ ಮೇಲೆ ನಾವು ಕ್ಲಾಸಿಫಿಕೇಷನನ್ನು ಮಾಡುವಂಥದ್ದು. ಸೊ ಈ ಮೊದಲು 1980s ನಡಿನಲ್ಲಿ ಗಮನ ಹರಿಸಿದಾಗ ನೀವಿಲ್ಲಿ ಕಾಣ್ಬೋದು, 1980s ನಡಿನಲ್ಲಿ ಫಸ್ಟ್ ವರ್ಲ್ಡ್ ಬ್ಯಾಂಕ್ ಯಾವ ರೀತಿಯಾಗಿ ಅವ್ರಿಗೆ ಲೋನನ್ನು ಕೊಡ್ತಿತ್ತು ಇದರ ಆಧಾರದ ಮೇಲೆ ಕನ್ಸಿಡರ್ ಮಾಡ್ತೀವಿ. ಯಾವ ದೇಶಕ್ಕೆ ನಾವು ಎಷ್ಟು ಸಾಲ ಕೊಡ್ತಿದ್ವಿ ಅಂತಂದರೆ ಅವರು ಲೋ ಇನ್ಕಮ್ ಕಂಟ್ರಿ ಅಂತಲೇ ಅರ್ಥ ಅಂತ ಈ ರೀತಿಯಾಗಿ ಕ್ಯಾಟಗರೈಸೇಷನ್ ಅಂತ ಅಥವಾ ಡೆವಲಪಿಂಗ್ ಈ ರೀತಿಯಾಗಿ ನೋಡ್ತಾ ಇದ್ವಿ. ಸೊ ಇದಾದಮೇಲೆ ಇವಾಗ ಇನ್ಕಮ್ ಎಷ್ಟರ ಮಟ್ಟಿಗೆ ಬರುತ್ತೆ, ಇನ್ಕಮ್ ಎಷ್ಟರ ಮಟ್ಟಿಗೆ ಅಂತಂದರೆ ಗ್ರಾಸ್ ನ್ಯಾಷನಲ್ ಇನ್ಕಮ್ ಅಂತ ಹೇಳ್ಬೋದು, ಅದು ಪರ್ ಕ್ಯಾಪಿಟಾ ಆಧಾರದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಪರ್ ಕ್ಯಾಪಿಟಾ ಆಧಾರದ ಮೇಲೆ ಅಂತಂದರೆ ಒಂದು ದೇಶದ ಎಷ್ಟರ ಮಟ್ಟಿಗೆ ನ್ಯಾಷನಲ್ ಇನ್ಕಮ್ ಇದೆ, ಇವಾಗ ಭಾರತದಲ್ಲಿ ವಾಸವಾಗಿರೋ ರೆಸಿಡೆಂಟ್ ಇರ್ಬೋದು ಅಥವಾ ಭಾರತೀಯರು ಬೇರೆ ಕಡೆ ಇರ್ತಾರೆ, ಅದನ್ನು ಎಲ್ಲನೂ ಸಹ ಒಟ್ಟಾರೆಯಾಗಿ ಎಷ್ಟು ಆದಾಯ ಬರುತ್ತೆ ಹಾಗೂ ಭಾರತದ ಒಟ್ಟು ಪಾಪ್ಯುಲೇಷನ್ ಎಷ್ಟಿರುತ್ತೆ, ಸೊ ಒಬ್ಬೊಬ್ಬರ ಮೇಲೆ ಎಷ್ಟು ಬರ್ಬೋದು ಅಂತ ಒಡೆದು ಹಾಕ್ತಾರಲ್ಲ, ಸೊ ಆವಾಗ ನಾವೇನು ಮಾಡ್ತೀವಿ, ಪರ್ ಕ್ಯಾಪಿಟಾವನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಪರ್ ಕ್ಯಾಪಿಟಾನ ಆಧಾರದ ಮೇಲೆ ಟೋಟಲ್ ಆಗಿ 4 ರೀತಿಯಾದಂಥ ಕ್ಲಾಸಿಫಿಕೇಷನನ್ನು ನಾವು ಕನ್ಸಿಡರ್ ಮಾಡುವಂಥದ್ದು. ಸೊ ಇದರಲ್ಲಿ ಎಷ್ಟು ಕ್ಲಾಸಿಫಿಕೇಷನ್ ಇದ್ದಾವೆ, 4 ಇದ್ದಾವೆ. ಒಂದು ಲೋ ಇನ್ಕಮ್ ಅಂತ ಹೇಳ್ತೀವಿ. ಸೊ ಲೋ ಇನ್ಕಮ್ ಆದಮೇಲೆ ಮಿಡಲ್ ನಡಿನಲ್ಲಿ 2 ಬರುತ್ತೆ. ಸೊ ಮಿಡಲಲ್ಲಿ ನಾವು ನೋಡಿದಾಗ ಲೋ ಮಿಡಲ್ ಇನ್ಕಮ್ ಕಂಟ್ರೀಸ್ ಅಂತ ಹೇಳ್ಬೋದು ಹಾಗೂ ಅಪ್ಪರ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಅಂತ ಹೇಳ್ಬೋದು. ಓಕೆ, ಸೊ ಇದರಲ್ಲಿ 2 ಕ್ಯಾಟಗರೈಸೇಷನ್, ಅಂದರೆ ಟೋಟಲ್ ಆಗಿ 4 ಅಂತಲೇ ಹೇಳ್ಬೋದು. ಇನ್ನು ಹೈಯರ್ ಇನ್ಕಮ್ ಕಂಟ್ರೀಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲನೂ ಸಹ ಹೇಗೆ ನಾವು ಕ್ಲಾಸಿಫಿಕೇಷನನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಬೇಸ್ಡ್ ಆನ್ ದ ಇನ್ಕಮ್, ಪರ್ ಕ್ಯಾಪಿಟಾ ಇನ್ಕಮ್, ಗ್ರಾಸ್ ನ್ಯಾಷನಲ್ ಇನ್ಕಮ್ನ ಆಧಾರದ ಮೇಲೆ. ಸೊ ಇದರ ಆಧಾರದ ಮೇಲೆ ನಾವು ಇವಾಗ ಮಾಡ್ತಾ ಇದ್ದೀವಿ, ರೈಟ್. ಈ ಒಂದು ಟ್ರೆಂಡು ಮೊದಲಿತ್ತು, ಇವಾಗ ಏನು ಬದಲಾವಣೆ ಆಗ್ತಾ ಇದೆ. ಇವಾಗ ಒಂದು ದೇಶದ ಆರ್ಥಿಕತೆ ಹೆಂಗೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ಅಲ್ಲಿ ಎಷ್ಟರ ಮಟ್ಟಿಗೆ ಪಾಪ್ಯುಲೇಷನ್ ಇದೆ,
ಎಷ್ಟು ಮಟ್ಟಿಗೆ ರಿಸೋರ್ಸಸ್ಗಳಿದೆ, ಅದನ್ನು ಹೆಂಗೆ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಈವನ್ ಬಿಕಾಸ್ ಆಫ್ ಗ್ಲೋಬಲ್ ಅನ್ಸರ್ಟೆನಿಟೀಸ್ ಇಂಪ್ಯಾಕ್ಟ್ ಆಗುತ್ತಲ್ಲ ದೇಶದ ಒಂದು ಆರ್ಥಿಕತೆಗೆ, ಅಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಏನಾದರೂ ಸಪ್ಲೈ ಚೈನ್ ಆಗಿರ್ಬೋದು. ಸೊ ಇದೆಲ್ಲ ಏನಾಗುತ್ತೆ ಅಂದರೆ, ಸಪ್ಲೈ ಸರಿಯಾಗಿರಲಿಲ್ಲ ಅಂತಂದರೆ ಅದು ಒಂದು ನೇಷನ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಮತ್ತು ಈಗ ಬೇರೆ ಕಡೆ ವಾರ್ ನಡೀತಾ ಇರುತ್ತೆ ಅಂತಂದರೆ ಅದು ಸಹ ನಮ್ಮ ದೇಶಕ್ಕೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು, ರೈಟ್. ಸೊ ಗ್ಲೋಬಲ್ ಲೆವೆಲಲ್ಲಿ ಸಪ್ಲೈ ಚೈನಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತಂದರೆ ಆಟೋಮೆಟಿಕ್ಲಿ ಏನಾಗುತ್ತೆ ಅಂದರೆ ಒಂದು ಗೂಡ್ಸ್ನ ಬೆಲೆ ಹೆಚ್ಚಾಗಿಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವೇ ನೋಡಿದ್ರೆ, ರಷ್ಯಾ ಇವಾಗ ಸಾಕಷ್ಟು ಕಂಟ್ರೀಸ್ಗಳಿಗೆ ಆಯಿಲನ್ನು ಎಕ್ಸ್ಪೋರ್ಟ್ ಮಾಡ್ತಿತ್ತಲ್ವ. ಸೊ ಇವಾಗ ಆಯಿಲನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಷ್ಯಾ ಮತ್ತು ಉಕ್ರೈನ್ ಮಧ್ಯೆ ಕ್ರೈಸಿಸ್ ಆಗ್ತಾ ಇರೋದ್ರಿಂದ ಗ್ಲೋಬಲ್ ಲೆವೆಲಲ್ಲಿ ಈ ಒಂದು ಆಯಿಲ್ ಸ್ಕೇರ್ಸಿಟಿ ಕಡಿಮೆ ಆಯಿತು ಅಲ್ವಾ, ಸಪ್ಲೈನೇ ಕಡಿಮೆ ಆಗಿಬಿಟ್ಟಿದೆ ಅಂತಂದರೆ ಗ್ಲೋಬಲ್ ಲೆವೆಲ್ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ಪ್ರೈಸ್ ಏನಾಗುತ್ತೆ, ಸೊ ಟೈಮ್ ಬೀಯಿಂಗಲ್ಲಿ ಏನಾಗುತ್ತೆ, ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗ್ಬಿಡುತ್ತೆ. ಸೊ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಇರತಕ್ಕಂತಹ ಆಯಿಲ್ ಸ್ಟಾಕ್ ಏನಿರುತ್ತಲ್ಲ ಅದೇ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇದರೊಂದಿಗೆ ಇವಾಗ UK ಹಾಗೂ US ಜೊತೆಗೆ ಇರ್ತಕ್ಕಂತಹ ಟ್ರೇಡ್ ಇಂಪ್ಯಾಕ್ಟ್ ಆಗುತ್ತೆ. ಕೆಲವೊಂದಿಷ್ಟು ಪಾಸಿಟಿವ್ಸ್ ಇರುತ್ತೆ UK, ಬಟ್ ವೆನ್ ಇಟ್ ಕಮ್ಸ್ ಟು ದಿ USA ಅಲ್ಲ, ಸೊ ಟ್ರಂಪ್ ಅವರು ಮಾಡ್ತಾ ಇರುವಂಥ ಒಂದು ಸ್ಯಾಂಕ್ಷನ್ ನಾವು ಕಾಣ್ತಾನೆ ಇದ್ದೀವಿ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಅದರ ಒಂದು ಕಂಟೆಕ್ಸ್ಟನ್ನು ಸಹ ನೀವು ಇಲ್ಲಿ ಕವರ್ ಮಾಡ್ಬೋದು. ಸೊ ಅವ್ರು ಹಾಕ್ತಾ ಇರುವಂಥ ಒಂದು ಟಾರಿಫ್ನಿಂದಾಗಿನೂ ಸಹ ಪ್ರಾಬ್ಲಮ್ ಇರುತ್ತೆ. ಸೊ ಇನ್ ಜನರಲ್ ಆಗಿ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ದೇಶದ ಆರ್ಥಿಕತೆಯನ್ನು ನಾವು ಕೇವಲ ಆದಾಯದ ಮೇಲೆ ಡಿಟರ್ಮೈನ್ ಮಾಡುವಂತಿಲ್ಲ. ಸೊ ಇಲ್ಲಿ ಪ್ರೆಸೆಂಟ್ ಕಂಟೆಕ್ಸ್ಟನ್ನು ನಾವು ಚೇಂಜ್ ಮಾಡಬೇಕು. ಅಂದರೆ ವರ್ಲ್ಡ್ ಬ್ಯಾಂಕು ಏನು ಪ್ಯಾರಾಮೀಟರ್ಸನ್ನು ಕನ್ಸಿಡರ್ ಮಾಡ್ತಾ ಇದೆಯಲ್ಲ ಆದಾಯದ ಆಧಾರದ ಮೇಲೆ, ಸೊ ಇದನ್ನು ಬದಲಾವಣೆ ಮಾಡಬೇಕು. ಸೊ ಯಾವ ಒಂದು ರಿಸ್ಕಿಗೆ ಅವರು ಒಳಗಾಗಿದ್ದಾರೆ, ಸೊ ಯಾವ ರೀತಿಯಾದಂತಹ ಕ್ರೈಸಿಸ್ ಆ ಒಂದು ಕಂಟ್ರಿನಲ್ಲಿ ನಡೀತಾ ಇದೆ, ಪಾಪ್ಯುಲೇಷನ್ ಯಾವ ರೀತಿಯಾಗಿದೆ, ಅವರು ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಾದಂತಹ ಒಂದು ಟ್ರೇಡನ್ನು ಮಾಡ್ತಾ ಇದ್ದಾರೆ, ಸೊ ಇವುಗಳನ್ನೆಲ್ಲವನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಆಧಾರದ ಮೇಲೆ ನಾವು ಏನು ಹೇಳ್ಬೋದು, ಪ್ರೆಸೆಂಟ್ ಕಂಟೆಕ್ಸ್ಟ್ ನಡಿನಲ್ಲಿ ನಾವು ಕ್ಲಾಸಿಫಿಕೇಷನನ್ನು ಮಾಡುವಾಗ ಬದಲಾವಣೆ ಮಾಡಬೇಕು ಅಂತ ಆರ್ಟಿಕಲ್ನಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, 2004ರಲ್ಲಿ ಎಷ್ಟರ ಮಟ್ಟಿಗೆ ಕಂಟ್ರೀಸ್ಗಳ ಒಂದು ಕ್ಲಾಸಿಫಿಕೇಷನ್ ಇತ್ತು, ಲೋ ಮಿಡಲ್ ಇನ್ಕಮ್ ಕಂಟ್ರೀಸ್ಗಳು ಎಷ್ಟರ ಮಟ್ಟಿಗೆ ಇತ್ತು, ಇವಾಗ ಎಷ್ಟರ ಮಟ್ಟಿಗೆ ಬದಲಾವಣೆ ಆಗಿದೆ ಅಂತ ನೀವು ಇಲ್ಲಿ ಗಮನ ಹರಿಸ್ಬೋದು. ಸೊ ಭಾರತದ ಒಂದು ಸ್ಟೇಟಸನ್ನು ಸಹ ನೀವು ಇಲ್ಲಿ ನೋಡೋದಾದರೆ 2004ರಲ್ಲಿ ಇಲ್ಲಿ ಗಮನ ಹರಿಸ್ಬೋದು. 2004ರಲ್ಲಿ ಭಾರತ ಆಲ್ಮೋಸ್ಟು ಲೋ ಇನ್ಕಮಲ್ಲಿ ಬಂದಿರುವಂಥದ್ದು, ಇವಾಗ ಲೋವರ್ ಮಿಡಲ್ ಇನ್ಕಮ್ನಲ್ಲಿ ಬರ್ತಾ ಇದೆ ಅನ್ನೋಂಥದ್ದನ್ನು ಗಮನ ಹರಿಸ್ಬೋದು. 2014 ಆ್ಯಂಡ್ ಇದರಲ್ಲೆಲ್ಲ ನೋಡಿದಾಗ ಬದಲಾವಣೆ ಆಗಿದೆ. ಈ ಮೊದಲು ನಾವು ಏನಿದ್ವಿ, ಲೋ ಇನ್ಕಮ್ ಸ್ಟೇಟಸಲ್ಲಿ ಇರುವಂಥದ್ದು ಲೋ ಮಿಡಲ್ ಒಂದು ಸ್ಟೆಪ್ ಮ್ಯಾಗಿರೋದನ್ನು ನಾವು ಕಾಣ್ತೀವಿ. ಸೊ ಈ ರೀತಿಯಾಗಿ ಏನೇನು ಬದಲಾವಣೆ ಆಗಿದೆ, ಸೊ ಪ್ರೆಸೆಂಟ್ ಕಂಟೆಕ್ಸ್ಟ್ ನಡಿನಲ್ಲಿ ನಾವು ಏನೇನು ಚೇಂಜ್ ಮಾಡಬೇಕು. ಇವಾಗ ಕೆಲವೊಂದಿಷ್ಟು ನೇಷನ್ಸ್ಗಳು ಗ್ಲೋಬಲ್ ಲೆವೆಲಲ್ಲಿ ಚೆನ್ನಾಗಿ ಟ್ರೇಡ್ ಮಾಡ್ತಾ ಇರ್ತಾರೆ, ಆಮೇಲೆ ಫಾರಿನ್ ಎಕ್ಸ್ಚೇಂಜ್ ರೇಟ್ ಇವೆಲ್ಲ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಇರುತ್ತೆ, ಇನ್ಫ್ಲೇಷನ್ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಇರುತ್ತೆ. ಸೊ ಇವುಗಳ ಆಧಾರದ ಮೇಲೆ ನಾವು ಡಿಸೈಡನ್ನು ಮಾಡಬೇಕು ಅನ್ನುವಂಥ ಕಂಟೆಕ್ಸ್ಟನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ನೀವು ಮೇನ್ಸಲ್ಲಿ ಯೂಸ್ ಮಾಡ್ಕೋಬೋದು. ಮೇನ್ಸಲ್ಲಿ ಆನ್ಸರ್ ಬರೆಯುವಾಗ ಹಿಂದುಳಿದ ರಾಷ್ಟ್ರಗಳ ಬಗ್ಗೆ ಸಂಬಂಧಪಟ್ಟಂತೆ ಏನಾದರೂ ಕೇಳುವಾಗ GS ಪೇಪರ್ 3 ನಡಿನಲ್ಲಿ ಗಮನ ಹರಿಸುವಂಥದ್ದು. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ, ಇದು ತುಂಬ ಇಂಪಾರ್ಟೆಂಟ್ ಇದೆ ಆರ್ಟಿಕಲ್. ಕರ್ನಾಟಕದಲ್ಲಿ ಒಂದು ಗಿಗ್ ವರ್ಕರ್ಸ್ಗೆ ಸಂಬಂಧಪಟ್ಟಂತೆ ವೆಲ್ಫೇರ್ ಸೆಸ್ಸನ್ನು ಮಾಡ್ತಾ ಇದ್ದಾರೆ ಅಂತ. ಸೊ ಈಗ ಸೆಸ್ ಅಂದರೆ ಏನು ಅಂತ ಪ್ರಥಮ ಹಂತದಲ್ಲಿ ನೀವು ತಿಳಿದುಕೊಳ್ಬೇಕು. ಸ್ವಚ್ಛ ಭಾರತ್ ಸೆಸ್ ಅಂತ ಕಾಣ್ತೀವಿ ನಾವು ಅಲ್ವಾ. ಸೊ ಇವಾಗ ಸೆಸ್ ಅಂತಂದರೆ ಸರ್ಕಾರ ತೆರಿಗೆಯನ್ನು ವಿಧಿಸುತ್ತೆ ಅಲ್ವಾ, ತೆರಿಗೆಯನ್ನು ಹಾಕಿರುತ್ತೆ, ಡೈರೆಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸಸ್ಗಳಂತ ನಾವು ನೋಡ್ತೀವಿ. ಈ ತೆರಿಗೆಯನ್ನು ವಿಧಿಸುವಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಸೆಸ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹಾಕುತ್ತೆ. ಸೆಸ್ ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಜನರಲಿ ಹಾಕುತ್ತೆ ಅಂತಂದರೆ, ಒಂದು ಪರ್ಟಿಕ್ಯುಲರ್ ಪರ್ಪಸ್ಗೋಸ್ಕರ. ಇವಾಗ ನಾನು ಸ್ವಚ್ಛ ಭಾರತ್ ಸೆಸ್ ಅಂತ ಹೇಳಿದ್ನಲ್ಲ, ಆ ಒಂದು ಸ್ವಚ್ಛ ಭಾರತ್ ಮಿಷನ್ಗೋಸ್ಕರ ಅಲೋಕೇಶನ್ ಮಾಡೋದಕ್ಕೇ ನಾವು ಸೆಸ್ ಅಂತ ಹಾಕ್ತಾ ಇದ್ವಿ, ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋದಕ್ಕೋಸ್ಕರ. ಆ ಸೆಸ್ ಅನ್ನೋದು ಪರ್ಟಿಕ್ಯುಲರ್ ಪರ್ಪಸ್ಗೋಸ್ಕರ ಜನರಲಿ ನಾವು ಹಾಕ್ತೀವಿ. ಟ್ಯಾಕ್ಸ್ ಹಾಕಿದಾದ ಮೇಲೂ ಸಹ ಸೆಸ್ ಅಂತ ಎಡಿಷ್ನಲ್ ಆಗಿ ಸರ್ಕಾರ ಕೆಲವೊಂದಿಷ್ಟು ಪರ್ಪಸ್ಗೋಸ್ಕರ ಹಾಕೋದನ್ನು ನಾವು ಕಾಣ್ತಾ ಇದ್ದೀವಿ. ಇವಾಗ ಎನ್ವಿರಾನ್ಮೆಂಟಲ್ ಸೆಸ್ ಅಂತಲೂ ಕಾಣ್ತೀವಿ. ಎನ್ವಿರಾನ್ಮೆಂಟಲ್ ಪ್ರಾಜೆಕ್ಟ್ಗೋಸ್ಕರ ಆ ಒಂದು ಸೆಸ್ ಕಲೆಕ್ಟೆಡ್ ಮನಿಯನ್ನು ಡೈವರ್ಟ್ ಮಾಡ್ತಾರೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಸೆಸ್ ಹಾಕ್ತಾರೆ. ಇವಾಗ ಗಿಗ್ ವರ್ಕರ್ಸ್ ಅಂತ ಬಂದಾಗ, ಗಿಗ್ ವರ್ಕರ್ಸ್ ನಡಿನಲ್ಲಿ ಇವರ ಒಂದು ವೆಲ್ಫೇರ್ಗೋಸ್ಕರ ಸೆಸ್ಸನ್ನು ಸರ್ಕಾರ ಹಾಕ್ತಾ ಇದೆ ಅಂತ ಇವಾಗ ಕರ್ನಾಟಕ ತಂದಿರುವಂಥ ಈ ಒಂದು ವೆಲ್ಫೇರ್ಗೆ ಸಂಬಂಧಿಸಿದಂಥ ಕೋಡ್ ಅಂತಲೇ ಹೇಳ್ಬೋದು. ಇಲ್ಲಿ ಏನು ಲೆಕ್ಯುನಾ ಇದೆ ಅಂದರೆ, ಏನು ಪ್ರಾಬ್ಲಮ್ ಇದೆ, ಏನು ಲೂಪ್ ಹೋಲ್ಸ್ಗಳಿದ್ದಾವೆ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ವಾಟ್ ಆರ್ ದಿ ಗಿಗ್ ವರ್ಕರ್ಸ್ ಅಂತ. ಗಿಗ್ ವರ್ಕರ್ಸ್ನ ಒಂದು ಇಂಪಾರ್ಟೆನ್ಸ್ ಏನಿದೆ, ಗಿಗ್ ವರ್ಕರ್ಸ್ ಹೇಗೆ ನಮ್ಮ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸನ್ನು ಸಹ ಸಾಕಷ್ಟು ಜನರಿಗೆ ಒದಗಿಸ್ತಾ ಇದೆ ಅಂತ ನೀವು ಗಮನ ಹರಿಸ್ಬೋದು. ಈ ಒಂದು ಗಿಗ್ ವರ್ಕರ್ಸ್ ಅಂತಂದರೆ ಜನರಲಿ
ಇವಾಗ ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್ ಅಂತ ಹೇಳ್ಬೋದು, ಔಟ್ಸೋರ್ಸಿಂಗ್ ಬೇಸ್ಡ್ ಮೇಲೆ ವರ್ಕರ್ಸ್ ಮಾಡ್ತಾರೆ. ನೀವು ಎಷ್ಟು ಕೆಲಸವನ್ನು ಅವ್ರಿಗೆ ಅಲೋಕೇಟ್ ಮಾಡ್ತೀರಾ ಅಷ್ಟು ಮಾಡ್ತಾರೆ, ನೀವು ಅವ್ರಿಗೆ ಅಷ್ಟು ಮನಿಯನ್ನು ಕೊಡಬೇಕು. ಅಂದರೆ ಅವ್ರಿಗೆ ಫಿಕ್ಸ್ಡ್ ಸೆಕ್ಯೂರಿಟಿ ಯಾವುದೇ ರೀತಿಯಾಗಿರಲ್ಲ. ನಾವು ಇಷ್ಟೇ ದಿನ ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಆ ರೀತಿಯಾಗಿ ಯಾವುದೇ ರೀತಿ ಕಂಡೀಷನ್ಸ್ಗಳು ಇರೋದಿಲ್ಲ, ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ ಅಂತ ನಾವು ಕಾಣಬಹುದು. ಸೊ ಈ ಒಂದು ಗಿಗ್ ವರ್ಕರ್ಸ್ಗಳು ವೆಲ್ಫೇರ್ಗೋಸ್ಕರ, ಓಕೆ, ಪರ್ಟಿಕ್ಯುಲರ್ಲಿ ವೆಲ್ಫೇರ್ಗೋಸ್ಕರ ಕರ್ನಾಟಕ ಸರ್ಕಾರ ತಂದಿರುವಂತಹ ಒಂದು ಯೋಜನೆ ಅಂತ ನಾವಿಲ್ಲಿ ಕಾಣ್ಬೋದು. ಇವ್ರೇನು ಮಾಡ್ತಾ ಇದ್ದಾರೆ, ಒಂದು ಸೆಸ್ಸನ್ನು ಹಾಕಬೇಕು ಅಂತ. ಈ ಒಂದು ಕೋಡ್ ನಡಿನಲ್ಲಿ ಸೆಸ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ನೀವು ಗಮನ ಹರಿಸ್ಬೋದು. ಇಲ್ಲಿ ಎರಡು ರೀತಿಯಂಥ ಪರ್ಪಸನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಪರ್ಟಿಕ್ಯುಲರ್ಲಿ ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿಯಾದಂತಹ ಪ್ರಾಕ್ಟೀಸಸನ್ನು ಮಾಡ್ತಾ ಇದೆ, ಹಾಗೂ ಕರ್ನಾಟಕ ಸರ್ಕಾರ ಯಾವ ರೀತಿಯಾದಂತಹ ಪ್ರಾಕ್ಟೀಸಸನ್ನು ಮಾಡ್ತಾ ಇದೆ ಅಂತ. ಸೆಂಟ್ರಲ್ ಗೌರ್ಮೆಂಟ್ ನಡಿಯಲ್ಲಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಸೆಂಟ್ರಲ್ ಗೌರ್ಮೆಂಟ್ ನಡಿನಲ್ಲಿ ಏನು ಮಾಡ್ತಾರೆ, ಸೆಸ್ ಹಾಕುವಂತಹ ಸಂದರ್ಭದಲ್ಲಿಯೇ ಸೆಸ್ಸನ್ನು ಹಾಕುವಾಗ ಪರ್ಟಿಕ್ಯುಲರ್ಲಿ ಇವ್ರು ಫೋಕಸ್ ಮಾಡ್ತಾ ಇರುವಂಥದ್ದು ಒಂದು ಕಂಪನಿ ಎಷ್ಟರ ಮಟ್ಟಿಗೆ ಟರ್ನ್ ಓವರನ್ನು ಮಾಡುತ್ತೆ ಅಂತ. ಸೊ ಕಂಪನಿಯ ಒಂದು ಟರ್ನ್ ಓವರ್ಗೆ ಸಂಬಂಧಪಟ್ಟಂತೆ ಡೆಸಿಷನನ್ನು ತೆಗೆದುಕೊಳ್ಳುತ್ತೆ. ಸೊ ಇಲ್ಲಿ ಒಂದಿಷ್ಟು ನಿಯಮಿತವಾದಂತಹ ಪರ್ಸಂಟೇಜ್ ಇಟ್ಟಿರ್ತಾರೆ. ಈ ಒಂದು ಟರ್ನ್ ಓವರ್ನ ಆಧಾರದ ಮೇಲೆ ನಾವು ಪರ್ಟಿಕ್ಯುಲರ್ ಪರ್ಸಂಟೇಜು ಸೆಸ್ ಹಾಕ್ತೀವಿ ಅಂತ. ಈ ಒಂದು ಸೆಸ್ ಏನು ಮಾಡ್ಬೋದು, ಸೋಷಿಯಲ್ ವೆಲ್ಫೇರ್ ಆಫ್ ಗಿಗ್ ವರ್ಕರ್ಸ್ಗೆ ಯೂಸ್ ಮಾಡ್ಬೋದು ಅಂತ. ಓಕೆ, ಸೋಷಿಯಲ್ ವೆಲ್ಫೇರ್ ಪರ್ಪಸ್ಗೋಸ್ಕರ, ಗಿಗ್ ವರ್ಕರ್ಸ್ಗಳ ಒಂದು ವೆಲ್ಫೇರ್ಗೋಸ್ಕರ ಯೂಸ್ ಸೆಂಟ್ರಲ್ ಗೌರ್ಮೆಂಟ್ ಸೋಷಿಯಲ್ ಸೆಕ್ಯೂರಿಟಿ ಬಿಲ್ ನಡಿಯಲ್ಲಿ ಕಾಣ್ತೀವಿ. ಅಂದರೆ ಜನರಲಿ ಸೆಂಟ್ರಲ್ ಗೌರ್ಮೆಂಟ್ ಫಾಲೋ ಮಾಡ್ತಾ ಇರೋದು ಏನಂತಂದರೆ ಟರ್ನ್ ಓವರ್ನ ಆಧಾರದ ಮೇಲೆ, ಎಷ್ಟು ಮಟ್ಟಿಗೆ ಒಂದು ಕಂಪನಿ ಟರ್ನ್ ಓವರ್ ಮಾಡುತ್ತೆ ಆ ಒಂದು ಪ್ರಾಫಿಟ್ನ ಆಧಾರದ ಮೇಲೆ ಡಿಸಿಷನನ್ನು ತೆಗೆದುಕೊಳ್ತಾ ಇರುತ್ತೆ. ಆದರೆ ಕರ್ನಾಟಕದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಕರ್ನಾಟಕದಲ್ಲಿ ಈ ಒಂದು ಕಂಪನಿ ಗಿಗ್ ವರ್ಕರ್ಸ್ಗೆ ಎಷ್ಟು ಪೇ ಮಾಡ್ತಾರಲ್ಲ, ಸೊ ಎಷ್ಟು ಅಮೌಂಟ್ ಇವ್ರು ಪೇ ಮಾಡ್ತಾ ಇದ್ದಾರಲ್ಲ, ಸ್ಯಾಲರಿ ಅಂತ ಏನು ಕೊಡ್ತಾ ಇದ್ದಾರಲ್ಲ, ಆ ಸ್ಯಾಲರಿ ನಡಿನಲ್ಲಿ 1 to 5% ಹಾಕಬೇಕು ಅಂತ ಕರ್ನಾಟಕ ಸ್ಟೆಪ್ಪನ್ನು ತೆಗೆದುಕೊಳ್ತಾ ಇದೆ. ನೀವಿಲ್ಲಿ ಅರ್ಥ ಮಾಡ್ಕೊಳ್ಳಿ, ಸೆಂಟ್ರಲ್ ಗೌರ್ಮೆಂಟ್ ಹಾಕ್ತಾ ಇರೋದು ಕಂಪನಿಯ ಒಂದು ಟರ್ನ್ ಓವರ್ನ ಆಧಾರದ ಮೇಲೆ, ಕರ್ನಾಟಕ ಹಾಕ್ತಾ ಇರೋದು ಎದ್ರ ಮೇಲೆ ಅಂತ, ಗಿಗ್ ವರ್ಕರ್ಸ್ಗೆ ಎಷ್ಟರ ಮಟ್ಟಿಗೆ ಅವರು ಪೇ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಇಲ್ಲಿ ಎರಡು ರೀತಿಯಾದಂಥ ಮೇಜರ್ ಇಶ್ಯೂಸ್ ಇದೆ. ಗಿಗ್ ವರ್ಕರ್ಸ್ ನಾವೇನೋ ಪೇ ಮಾಡ್ತಾ ಇದ್ದೀವಿ, ಬಟ್ ಗಿಗ್ ವರ್ಕರ್ಸ್ಗೆ ಪೇ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲ ಪ್ಲ್ಯಾಟ್ಫಾರ್ಮು ಸರಿಯಾಗಿ ಪೇ ಮಾಡೋದಿಲ್ಲ. ಓಕೆ, ಬೇರೆ ಬೇರೆ ರೀತಿಯಂಥ ಸ್ಟ್ರಾಟಜಿಯನ್ನು ಫಾಲೋ ಮಾಡ್ತವೆ. ಫಾರ್ ಎಕ್ಸಾಂಪಲ್, ಇವಾಗ ಯಾತ್ರಿ ಅಂತಕ್ಕಂಥ ಮೊಬೈಲ್ ಆ್ಯಪ್ ನೋಡಿರ್ತೀರಲ್ಲ, ಯಾತ್ರಿ ಅಂತ ಆಟೋಗಳೆಲ್ಲ ಸರ್ವಿಸ್ ಕೊಡ್ತವಲ್ಲ, ಸೊ ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಧಾರ ಮೇಲೆ ನಡೀತಾ ಇರುತ್ತೆ. ಸಬ್ಸ್ಕ್ರಿಪ್ಷನ್ ಮಾಡಿರ್ತಾರೆ ಆ ಒಂದು ಪ್ಲ್ಯಾಟ್ಫಾರ್ಮ್ಗೆ, ಅವ್ರು ಏನು ಮಾಡ್ತಾರೆ, ಕಸ್ಟಮರ್ಸ್ಗಳನ್ನು ಅವ್ರಿಗೆ ಕೊಡ್ತಾರೆ. ಅಂದರೆ ಆ ಒಂದು ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಆಟೋ ಚಾಲಕರು ಏನು ಮಾಡ್ತಾರೆ, ಯೂಸ್ ಮಾಡ್ತಾ ಇದ್ದಾರೆ ಸಬ್ಸ್ಕ್ರಿಪ್ಷನ್. ಇವಾಗ ಆ ಒಂದು ಕಂಪನಿ ಯಾವುದೇ ರೀತಿಯಾಗಿ ದುಡ್ಡನ್ನು ಅವ್ರಿಗೆ ಕೊಡ್ತಾ ಇಲ್ಲ ಅಲ್ವಾ. ಸೊ ಅವ್ರು ಏನು ಕೆಲಸ ಮಾಡಿರ್ತಾರೆ ಅದರ ಮೇಲೆ ಅವರೇ ಕಸ್ಟಮರ್ ಹತ್ರ ಇಸ್ಕೋತಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಕಂಪ್ನಿ ಕೊಡ್ತಾ ಇಲ್ಲ. ಸೊ ಈ ರೀತಿಯಾಗಿ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಇದೆಯಲ್ವಾ, ಸೊ ಅದರ ಒಂದು ಇಶ್ಯೂಸನ್ನು ಸಹ ನಾವಿಲ್ಲಿ ಕಾಣ್ಬೋದು. ಬಟ್ ಇವಾಗ ಟರ್ನ್ ಓವರ್ನ ಆಧಾರದ ಮೇಲೆ ನಾವು ಗಮನ ಹರಿಸಿದಾಗ ಇದು ತುಂಬ ಕಡಿಮೆ ಆಗುತ್ತೆ. ಸೊ ಇಲ್ಲಿ 1 to 5% ಇದೆ ಏನೋ ಇದೆ, ಬಟ್ ನಿಯರ್ಲಿ ಇದು 1% ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಕನ್ಸ್ಟ್ರಕ್ಷನ್ ವರ್ಕರ್ಗೆ ಸಂಬಂಧಪಟ್ಟಂತೆ ಏನೋ ನೋಡಿದಾಗ 1% ನಿಯರ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎಷ್ಟು ಕಡಿಮೆ ಅಮೌಂಟ್ ಅವ್ರಿಗೆ ಕಳಿಸ್ತಾ ಇರ್ತಾರೆ. ಟರ್ನ್ ಓವರ್ನ ಆಧಾರದ ಮೇಲೆ ನಾವು ಮಾಡಿದಾಗ ಜಾಸ್ತಿ ಅಮೌಂಟನ್ನು ಜನರಲಿ ನಾವು ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಬಿಗ್ಗೆಸ್ಟ್ ಇಶ್ಯೂ ಏನಂತಂದರೆ, ಇಲ್ಲಿ ಗಿಗ್ ವರ್ಕರ್ಸ್ಗೆ ಕೊಡೋದ್ರ ಮೇಲೆ ಮಾಡ್ತಾ ಇದ್ದಾರಲ್ಲ, ಒಂದು ಕೊಡದೇ ಇರುವಂಥ ಸಿಚುವೇಶನ್ಸ್ಗಳು ಇದ್ದಾವೆ. ಕಂಪ್ನಿ ಸರಿಯಾಗಿ ತೋರಿಸದೇ ಇರುವಂಥ, ಅಂದರೆ ಲೀಗಲ್ ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ನಾವು ಇಷ್ಟೇ ಪೇ ಮಾಡ್ತೀವಿ ಅಂತ ತೋರಿಸದೇ ಇರುವಂಥ ಕಂಡೀಷನ್ಸ್ಗಳು ಇರ್ತವೆ. ಸೊ ಹಾಗಾಗಿ ಪ್ರೆಸೆಂಟ್ ಕಂಡೀಷನಲ್ಲಿ ಗಿಗ್ ವರ್ಕರ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಎಷ್ಟರ ಮಟ್ಟಿಗೆ ಪೇಮೆಂಟ್ ಆಗ್ತಾ ಇದೆ ಅನ್ನುವಂಥ ಒಂದು ಕನ್ಸಿಡ್ರೇಷನ್ ಆಗಿರ್ಬೋದು. ಕೆಲವೊಂದಿಷ್ಟು ಸಬ್ಸ್ಕ್ರಿಪ್ಷನ್ ಮಾಡೆಲ್ಸ್ಗಳನ್ನು ಸಹ ಅವರು ಫಾಲೋ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಸರಿಯಾಗಿ ಅದನ್ನು ಕಲೆಕ್ಷನ್ ಮಾಡಲಿಕ್ಕಾಗಲ್ಲ. ಅಂದರೆ ನಮ್ಮ ಒಂದು ಅಜೆಂಡಾ ಈಗ ಸೆಸ್ ಕಲೆಕ್ಟ್ ಮಾಡ್ತಾ ಇರೋದೇ ಗಿಗ್ ವರ್ಕರ್ಸ್ಗಳ ಒಂದು ವೆಲ್ಫೇರ್ಗೆ, ಆ ಒಂದು ಅಜೆಂಡಾ ಇಲ್ಲಿ ಫುಲ್ಫಿಲ್ ಆಗ್ತಾ ಇಲ್ಲ ಅಂತ ಗಮನಿಸ್ಬೋದು. ಸೊ ಆರ್ಟಿಕಲ್ ನಡಿನಲ್ಲಿ ಆಥರ್ ಅವರು ಏನು ಮಾಡ್ತಾ ಇದ್ದಾರೆ, ಈ ಒಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನನ್ನು ಕೊಡ್ತಾ ಇದ್ದಾರೆ. ಏನು ಸೊಲ್ಯೂಷನ್? 2 ಸೊಲ್ಯೂಷನ್ ಇದೆ ಆ್ಯಕ್ಚುಲಿ. ಏನು ಸೊಲ್ಯೂಷನ್ ಅಂತಂದರೆ, ಪರ್ಟಿಕ್ಯುಲರ್ಲಿ ಇವಾಗ ಈ ರೀತಿಯಾದಂಥ ಸೆಸ್ಗಳನ್ನು ನಾವು ಹಾಕ್ತಾ ಇದ್ದೀವಲ್ಲ, ಸೊ ನಾವು ಯಾಕೆ ಕಸ್ಟಮರ್ ಮೇಲೆ ಹಾಕಬಾರ್ದು ಅಂತ. ಓಕೆ, ಕಸ್ಟಮರ್ ಇವಾಗ ಯಾರು ಸರ್ವಿಸನ್ನು ಪಡೆದುಕೊಂಡಿರ್ತಾರಲ್ಲ, ಸೊ ಆ ಕಸ್ಟಮರ್ಸ್ ಮೇಲೇ 2%
ಸೆಸ್ಸನ್ನು ಹಾಕಬಹುದಲ್ವಾ ಅಂತ ಒಂದು ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ಇನ್ನೊಂದು ಏನಂದರೆ, ಇವಾಗ ನಾವು ಏನು ಮಾಡಬೇಕು, ಎಲ್ಲ ಮಾಡೆಲ್ಸು ಎಲ್ಲದಕ್ಕೂ ಫಿಟ್ ಆಗಲ್ಲಲ್ವಾ. ಇವಾಗ ಫುಡ್ ಡೆಲಿವರಿ ಆ್ಯಪ್ ಸಪ್ರೇಟ್ ಇರುತ್ತೆ, ಗೂಡ್ಸ್ ಡೆಲಿವರಿ ಆ್ಯಪ್ ಸಪ್ರೇಟ್ ಇರುತ್ತೆ, ಸಮ್ಟೈಮ್ಸ್ ಡನ್ಸೋ ಈ ರೀತಿಯಾಗಿ ಸರ್ವಿಸ್ ಡೆಲಿವರಿ ಆ್ಯಪ್ಗಳು ಇದ್ದಾವೆ. ಸೊ ಇವುಗಳನ್ನು ನಾವು ಗಮನ ಹರಿಸಿದಾಗ ಎಲ್ಲ ರೀತಿಯಾಗಿ ನಾವು ಒಂದೇ ಮಾಡೆಲ್ನ ತಂದಾಗ ಅದು ಯುಟಿಲೈಸ್ ಆಗಲ್ಲ. ಈಗ ಒಂದೇ ಜನರಲ್ ಆಗಿ ನಾವು ಗಿಗ್ ವರ್ಕರ್ಸ್ಗಳಿಗೆ ಸೆಸ್ ಹಾಕ್ತಾ ಇದ್ದೀವಿ ಅಂತ ಒಂದು ಸ್ಟ್ಯಾಂಡರ್ಡ್ ಮಾಡೆಲ್ ತರೋಕ್ಕೇನು, ಸೊ ಬೇರೆ ಬೇರೆ ರೀತಿಯ ಕಂಡೀಷನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸೆಸ್ಗಳನ್ನು ಹಾಕಬೇಕು ಅಂತ. ಸೊ ಎಲ್ಲದಕ್ಕೂ ಫಿಟ್ ಆಗಲ್ಲ ಒಂದೇ ಮಾಡೆಲ್. ಸೊ ಹಾಗಾಗಿ ಬೇರೆ ಬೇರೆ ರೀತಿಯಾದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಅಥವಾ ಸೆಸ್ ಪ್ಯಾಟರ್ನನ್ನು ತರಬೇಕು ಅನ್ನುವಂಥದ್ದಾಗಿ ಗಮನ ಹರಿಸ್ತಾ ಇದ್ವಿ. ಅಂದರೆ ಕಲೆಕ್ಷನೇ ಇಲ್ಲಿ ತುಂಬ ಕಡಿಮೆ ಆಗುತ್ತೆ. ಸೊ ಮಾಡೆಲ್ ಫಾಲೋಅಪ್ ಮಾಡೋದೇನಿದೆಯಲ್ಲ ಅದು ತುಂಬ ಡಿಫ್ರೆಂಟ್ ಆಗಿದೆ ಅಂತ ನಾವು ಗಮನ ಹರಿಸ್ಬೋದು. ನೀವು ಇಲ್ಲಿ ನೋಡ್ಬೋದು. ಅಂದರೆ ಇವರೊಂದು ಟರ್ನ್ ಓವರ್ ಎಷ್ಟಾಗುತ್ತೆ ಅಂತಲೂ ಸಹ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಝೊಮ್ಯಾಟೊ ನಡಿನಲ್ಲಿ ಟರ್ನ್ ಓವರ್ ಆಗಿರ್ಬೋದು ಅಥವಾ ಅವರ ಎಂಪ್ಲಾಯ್ಗೆ ಪೇ ಮಾಡ್ತಕ್ಕಂಥ ಒಂದು ಅಮೌಂಟನ್ನು ಕೊಟ್ಟಿದ್ದಾರೆ. ಡ್ರಾಸ್ಟಿಕ್ ಚೇಂಜ್ ಇರುತ್ತೆ. ಸೊ ಟೋಟಲ್ ಆಗಿ ನಾವು ನೋಡಿ ಲೆಸ್ ದೆನ್ 1% ಕಲೆಕ್ಷನ್ ಆಗುತ್ತೆ. ಟರ್ನ್ ಓವರ್ ಕಂಪೇರ್ ಮಾಡಿದರೆ ಟರ್ನ್ ಓವರ್ಗೆ ಬರೀ 1% ಇದೆ, ಹೆಚ್ಚು ಕಮ್ಮಿ ಬರೀ 1%, ಮ್ಯಾಕ್ಸಿಮಮ್ 5% ಕಲೆಕ್ಟ್ ಮಾಡ್ಬೋದು ಅನ್ನೋದಿದೆ. ಸೊ ಇದರಿಂದ ಇದರ ಒಂದು ಅಜೆಂಡಾ ಅಥವಾ ಇಂಟೆನ್ಷನ್ ಏನಿದೆ ಪ್ರೋಗ್ರಾಮ್ನ ಅದನ್ನು ನಾವು ಮೀಟ್ ಆಗೋಕ್ಕಾಗಿಲ್ಲ ಅಂತ ಆರ್ಟಿಕಲ್ ನಡಿನಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಸೆಸ್ ಯಾಕೆ ಹಾಕ್ತಾರೆ, ಇವಾಗ ಜನರಲಿ ವೆಲ್ಫೇರ್ ಕಂಟೆಕ್ಸ್ನ ಆಧಾರದ ಮೇಲೆ ನಾವು ತೆಗೆದುಕೊಂಡಾಗ ಒಂದು ಪರ್ಟಿಕ್ಯುಲರ್ ಸೆಕ್ಟರನ್ನು ನಾವು ಕನ್ಸಿಡರೇಷನನ್ನು ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗುವಂಥ ಒಂದು ಡೆವಲಪನ್ನು ಮಾಡೋದಕ್ಕೋಸ್ಕರ ನಾವಿಲ್ಲಿ ಗಮನ ಹರಿಸ್ಬೋದು. ಆ್ಯಕ್ಚುಲಿ ಗಿಗ್ ವರ್ಕರ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ರಾಜಸ್ಥಾನ ಸಹ ಒಂದು ವೆಲ್ ಸ್ಟ್ರಕ್ಚರ್ಡ್ ಬಿಲ್ಲನ್ನು ಸಹ ಜಾರಿಗೆ ತಂದಿರೋದಾಗಿ ನಾವು ಕಾಣ್ತಾ ಇದ್ವಿ. ಅವರನ್ನು ಹೆಚ್ಚು ಫೋಕಸ್ ಮಾಡಬೇಕು, ಗಿಗ್ ವರ್ಕರ್ಸ್ಗಳ ಡೆವಲಪ್ಮೆಂಟ್ಗೋಸ್ಕರ ಸಂಬಂಧಪಟ್ಟಂತೆಯೂ ಸಹ ಲೆಜಿಸ್ಲೇಷನನ್ನು ಜಾರಿಗೆ ತಂದಿರೋದಾಗಿ ನಾವು ಕಾಣ್ತಾ ಇದ್ದೀವಿ. ಇನ್ನು ಕೊನೆ ಹಂತದಲ್ಲಿ ನಾವು ನೋಡೋದಾದರೆ ಈ ಒಂದು ಆರ್ಟಿಕಲ್ ನಡಿನಲ್ಲಿ ರೈಟ್ ಟು ರೀಪೇರ್ ಮಸ್ಟ್ ಇನ್ಕ್ಲೂಡ್ ರೈಟ್ ಟು ರಿಮೆಂಬರ್ ಅಂತ ಕಾಣ್ತಾ ಇದ್ದೀವಿ. ನೀವು ಇಲ್ಲಿ ಗಮನ ಹರಿಸ್ಬೋದು. ಈ ವೇಸ್ಟ್ಗೆ ಸಂಬಂಧಪಟ್ಟಂಥ ಒಂದು ಕಂಟೆಕ್ಸ್ಟನ್ನು ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಇವಾಗ ಸರ್ಕ್ಯುಲರ್ ಎಕಾನಮಿಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಸಾಕಷ್ಟು ವೇಸ್ಟನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಅದರಲ್ಲೂ ನಾವು ನೋಡಿದಾಗ ಇವಾಗ ಮೊಬೈಲನ್ನು ಎಷ್ಟು ಬಳಕೆ ಮಾಡ್ತೀವಿ, ಒಂದು ಮನೆಯಲ್ಲಿ ಎಷ್ಟೊಂದು ಮೊಬೈಲ್ಸ್ಗಳಿರ್ತವೆ, ಅದು ಎಲ್ಲಿ ಹೋಗುತ್ತೆ, ಏನು ಮಾಡುತ್ತೆ, ಅದನ್ನು ಯಾರು ರೆಸ್ಪಾನ್ಸಿಬಲ್, ಎಷ್ಟೊಂದು ಈ ವೇಸ್ಟ್ ಜನ್ರೇಟ್ ಆಗುತ್ತೆ. ಸೊ ಈ ವೇಸ್ಟನ್ನು ನಾವು ಮತ್ತೆ ಯಾಕೆ ರೀಪ್ರೊಡ್ಯೂಸ್ ಮಾಡಬಾರ್ದು ಅಂತ ಸರ್ಕ್ಯುಲರ್ ಎಕಾನಮಿಗೆ ಸಂಬಂಧಿಸಿದಂತೆ ನಾವು ಕಂಪಲ್ಸರಿ ಇದೊಂದು ರೈಟ್ ಅಂತ ಕನ್ಸಿಡರ್ ಮಾಡಬೇಕು ಅಂತ, ರೈಟ್ ಅಪ್ರೋಚನ್ನು ನಾವು ಕನ್ಸಿಡರ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ಇವಾಗ ನಾವು ರೀಸೈಕಲಿಂಗ್ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಯಾಕೆ ಕ್ರಿಯೇಟ್ ಮಾಡ್ಬೋದು. ಇಟ್ಸ್ ಆ್ಯಕ್ಚುಲಿ ವೆರಿ ಗುಡ್ ಅಪ್ರೋಚ್. ಏನಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರೊಡಕ್ಷನ್ ಹಂತದಲ್ಲಿ ನೋಡಿದಾಗ ಸ್ಕಿಲ್ ಸೆಟ್ ಇರ್ತಕ್ಕಂತಹ ವರ್ಕ್ ಫೋರ್ಸನ್ನು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ, ಸರ್ವಿಸ್ ಮಾಡ್ತಾ ಇದ್ದಾರೆ, ಇಲ್ಲಿ ನಾವು ಸ್ಕಿಲ್ಗಳಿಗೆ ಸಂಬಂಧಪಟ್ಟಂತೆ ಮಾತಾಡ್ತಿದ್ದೀವಿ. ಆದರೆ ವೆನ್ ಇಟ್ ಕಮ್ಸ್ ಟು ದಿ ರೀಪೇರಿಂಗ್ ಸೆಕ್ಟರ್, ರೀಪೇರ್ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರದ ಸಪೋರ್ಟ್ ಹೇಗಿದೆ ಅಂತ ನೀವು ನೋಡಿ. ಸರ್ಕಾರ ರೀಪೇರ್ಗೆ ಸಂಬಂಧಿಸಿದಂತೆ ಯಾವ ಒಂದು ಪ್ಲ್ಯಾಟ್ಫಾರ್ಮನ್ನು ಒದಗಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ಈ ಶ್ರಮ್ ಅಂತ ಪೋರ್ಟಲ್ ಇದೆಯಲ್ಲ, ಅಲ್ಲಿ ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡ್ಬೋದು, ಅವರನ್ನು ಪಾಪ್ಯುಲರೈಸ್ ಆಗಿ ಮಾಡ್ಬೋದು. ಸೊ ರೀಪೇರ್ ಮಾಡುವಂಥವ್ರು ಎಲ್ಲಿ ಪಾಪ್ಯುಲರೈಸ್ ಆಗಿರ್ತಾರೆ, ಸೊ ಅವ್ರಿಗೆ ಬೇಕಾಗಿರುವಂಥ ಒಂದು ಸ್ಕಿಲ್ ಸೆಟ್ ಆಗಿರ್ಬೋದು, ಅವರನ್ನು ಒಂದು ಲೀಗಲ್ ಪ್ಲ್ಯಾಟ್ಫಾರ್ಮ್ ನಡಿನಲ್ಲಿ ತರೋದ್ರ ಮುಖಾಂತರ ನಾವು ಸರ್ಕ್ಯುಲರ್ ಎಕಾನಮಿಗೆ ಹೆಚ್ಚು ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು. ಇವಾಗ ಸಾಕಷ್ಟು ಯೋಜನೆಗಳಿದ್ದಾವೆ. ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಅಥವಾ ಇದು ಸಾಲಿಡ್ ವೇಸ್ಟ್ ಡಿಸ್ಚಾರ್ಜ್ ಈ ರೀತಿಯಾಗಿ ಫೋಕಸ್ ಮಾಡ್ತಾ ಇದೆ ಸರ್ಕಾರ ಬೇರೆ ಬೇರೆ ಸೆಕ್ಟರ್ ನಡಿನಲ್ಲಿ, ಅಂದರೆ ವೇಸ್ಟನ್ನು ರೀಚಾರ್ಜ್ ಮಾಡಲಿಕ್ಕೆ. ಬಟ್ ನಾವು ಒಂದು ಡಿಜಿಟಲ್ ಪಾಲಿಸಿಯನ್ನು ತರಬೇಕು, ಡಿಜಿಟಲ್ ಪ್ಲ್ಯಾಟ್ಫಾರ್ಮನ್ನು ಯಾರು ರಿಪೇರ್ ಮಾಡ್ತಾರೆ ಅವ್ರಿಗೆ ಸಂಬಂಧಪಟ್ಟಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು ಅಂತ. ಇಲ್ಲಿ ನೀವು ಕಾಣ್ಬೋದು, ಪರ್ಟಿಕ್ಯುಲರ್ಲಿ ಒಂದು ಇಶ್ಯೂ ಏನಿದೆ ಅಂತಂದರೆ, ರೀಸೈಕ್ಲಿಂಗ್ ಎನ್ಕರೇಜ್ ಮಾಡಬೇಕು ಅಂತಂದರೆ ನಾವು ವರ್ಕರ್ಸ್ಗಳನ್ನು ಹೇಗೆ ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು. ಸೊ ಲೀಗಲೈಸ್ಡ್ ಆಗಿರ್ತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದಾಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ನಾವು ಗಮನ ಹರಿಸೋದಾದರೆ ನಮ್ಮ ಒಂದು ಎಫಿಷಿಯನ್ಸಿಯನ್ನು, ಅದರಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಡಿನಲ್ಲಿ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಎಫಿಷಿಯನ್ಸಿಯನ್ನು ನಾವು ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಸರಿಯಾದಂಥ ಒಂದು ವರ್ಕ್ ಫೋರ್ಸ್ನ ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಇವ್ರು ಹೇಳ್ತಾ ಇರೋವಂಥದ್ದು ಅಥವಾ ಆರ್ಟಿಕಲಲ್ಲಿರುವಂತಹ ಕೋರ್ ಇನ್ಫಾರ್ಮೇಷನ್ ನಮ್ಗೆ ಏನು ಹೇಳುತ್ತೆ ಅಂತಂದರೆ, ಒಂದು ಡಿಜಿಟಲ್ ಪಾಲಿಸಿಯ ಮುಖಾಂತರ ಈ ವೇಸ್ಟ್ ಎಷ್ಟರ ಮಟ್ಟಿಗೆ ಪ್ರೊಡ್ಯೂಸ್ ಆಗ್ತಾ ಇದೆ, ಅದು ಎಷ್ಟರ ಮಟ್ಟಿಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ, ಸೊ ಒಂದು ಪಾಸಿಟಿವ್ ಔಟ್ಕಮ್. ಸೊ ಅವರನ್ನು ನಾವು ರಿಕಗ್ನೈಸ್ ಮಾಡಬೇಕು, ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳ ಮುಖಾಂತರ ರಿಕಗ್ನೈಸ್ ಮಾಡಬೇಕು. ಪಾಲಿಸಿ ಇಲ್ಲಿ ಫೋಕಸ್ ಮಾಡುವಂಥ ಒಂದು ಅವಶ್ಯಕತೆ ಇದೆ ಅಂತ ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಕೆಲವೊಂದಿಷ್ಟು
ಎಷ್ಟು ಡೇಟಾ ಲೈಕ್ ಎಷ್ಟರ ಮಟ್ಟಿಗೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಥವಾ ಎಷ್ಟರ ಮಟ್ಟಿಗೆ ಈ ಡಿಸ್ಚಾರ್ಜ್ ಆಗ್ತಾ ಇದೆ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡುವಂತಿಲ್ಲ. ಸೊ ಜನರಲಿ ಒಂದು ಕೋರ್ ಇನ್ಫಾರ್ಮೇಷನ್ ನಮಗೆ ಏನು ಹೇಳುತ್ತೆ, ನಾವು ಎಷ್ಟರ ಮಟ್ಟಿಗೆ ಒಂದು ಸರ್ಕ್ಯುಲರ್ ಎಕಾನಮಿಗೆ ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು ಅಂತ ಒಂದು 3-4 ಪಾಯಿಂಟ್ಸ್ಗಳನ್ನು, ಈ ಒಂದು ಅಪಾರ್ಚುನಿಟಿಯನ್ನು ಹೇಗೆ ಯೂಸ್ ಮಾಡ್ಕೋಬೋದು ಈ ಒಂದು ರಿಪೇರ್ ಸೆಕ್ಟರ್ ನಡೆಯಲ್ಲಿ ಭಾರತದ ಒಂದು ಕಲ್ಚರನ್ನು ಹೆಂಗೆ ಅವರು ಇಮೇಜನ್ನು ಹೆಂಗೆ ಎಕ್ಸ್ಪೋಸ್ ಮಾಡ್ಬೋದು ಅಥವಾ ಭಾರತ ಹೇಗೆ ಈ ಒಂದು ರಿಪೇರ್ ಕಲ್ಚರನ್ನು ಪ್ರೊಡ್ಯೂಸ್ ಮಾಡ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ವಿಸ್ಡಮನ್ನು ಹೇಗೆ ನಾವು ಯೂಸ್ ಮಾಡ್ಕೋಬಹುದು ಅನ್ನುವಂಥದ್ದನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ರಿಪೇರಿಗೆ ಸಂಬಂಧಿಸಿದಂತೆ ಒಂದು ಕಲ್ಚರನ್ನು ಕ್ರಿಯೇಟ್ ಮಾಡಬೇಕು ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಷನ್ಸನ್ನು ಇವತ್ತಿನ ಒಂದು ಚರ್ಚೆ ನಡಿನಲ್ಲಿ ಕಾಣುವಂಥದ್ದು. ಎಸ್, ಸೊ ಈ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.